ಜೈ ಶ್ರೀ ಗುರುದೇವ್. ಮೈಸೂರು ಜಿಲ್ಲೆಯ ರಸಾಯನಶಾಸ್ತ್ರ ಉಪನ್ಯಾಸಕರ ವೇದಿಕೆ ಪರವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ಮೊದಲು ನನ್ನ ಪರಿಚಯ. ಡಾಕ್ಟರ್ RS ನರಸೇಗೌಡ, ಲೆಕ್ಚರರ್ ಇನ್ ಕೆಮಿಸ್ಟ್ರಿ, BJS PU ಕಾಲೇಜ್, ಮೈಸೂರು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂತಹ ಒಂದು ಸಂದರ್ಭದಲ್ಲಿ ನೀವು ಯಾವ ಥರದಲ್ಲಿ ಓದಬೇಕು ಅನ್ನೋದನ್ನು ಮೊದಲು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಯಾವ ಲೆಕ್ಚರರು ಯಾವ ಚಾಪ್ಟರ್ನ ಪಾಠ ಮಾಡ್ತಾ ಇರ್ತಾರೆ ಆ ಚಾಪ್ಟರ್ನ ನಿಮ್ಮ NCERT ಟೆಕ್ಸ್ಟ್ ಬುಕ್ಕನ್ನು ನೀವು ಓಪನ್ ಮಾಡಿ, ಅವರು ಯಾವ ಕಾನ್ಸೆಪ್ಟ್ ಹೇಳ್ತಾ ಇರ್ತಾರೆ ಆ ಕಾನ್ಸೆಪ್ಟನ್ನು ನೀವು NCERT ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ, ಮತ್ತು ಒಂದು ನೋಟ್ಬುಕ್ಕನ್ನು ಇಟ್ಟುಕೊಂಡು ಆ ನೋಟ್ಬುಕ್ಕಲ್ಲಿ ಅವ್ರು ಅರ್ಧಂತಹ ಬೋರ್ಡ್ ಮೇಲೆ ಏನೋ ಪಾಠ ಬರೀತಾರೆ, ಆದರೆ ಏನು ಬರೀತಾರೆ ಅದೆಲ್ಲವನ್ನು ನೀವು ಅದನ್ನು ಮತ್ತೆ ಕಾಪಿ ಮಾಡ್ತಾ ಬನ್ನಿ. ಈ ಥರದಲ್ಲಿ ಮಾಡಿದ್ರೆ ಮಾತ್ರ ನೀವು ಓದಲಿಕ್ಕೆ ಸಾಧ್ಯ. ನಾನು ಭಾಳಷ್ಟು ವಿದ್ಯಾರ್ಥಿಗಳನ್ನ ನಾವು ಗಮನಿಸಿದಾಗ, ನೀವೇನು ಮಾಡ್ತಾಯಿದ್ದೀರಾ, ಈ ಸಿನಿಮಾ ಥಿಯೇಟ್ರಲ್ಲಿ ಕುಳಿತುಕೊಂಡು ಒಂದು ಸಿನಿಮಾ ನೋಡೋ ರೀತಿಯಲ್ಲಿ ನಾವು ಪಾಠ ಮಾಡೋದನ್ನು ನೋಡ್ತಾ ಕುಂತಿದ್ದೀರಿ. ನೀವು TV ನೋಡ್ತಾನೋ ಅಥವಾ ತಿಂಡಿ ತಿಂತಾನೋ ಅಥವಾ ಊಟ ಮಾಡ್ತಾನೋ ನೋಡ್ತಾ ಕುಂತಿದ್ದೀರಿ. ಖಂಡಿತವಾಗಲೂ ಇದು ಕಲಿಯೋ ಮೆಥಡ್ ಅಲ್ಲ. ಆ 1 ಅವರ್ ನಾವು ಏನು ಪಾಠ ಮಾಡ್ತೀವಿ ಅದನ್ನು 100% ನೀವು ಕಾನ್ಸಂಟ್ರೇಟ್ ಮಾಡಿ ನೀವು ಓದೋದೇ ಆದರೆ ಖಂಡಿತವಾಗಲೂ ಇಂಥ ಒಂದು ಟೈಮಲ್ಲಿ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕ್ಕಾಗ್ತದೆ. ಇದನ್ನು ಆರ್ಗನೈಸ್ ಮಾಡಿರೋದು ಮೈಸೂರು ಡಿಸ್ಟಿಕ್ PU ಕಾಲೇಜಿನ ಕೆಮಿಸ್ಟ್ರಿ ಲೆಕ್ಚರರ್ ಫೋರಮ್. ಇದು PU ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲಿಂದ ಬರ್ತದೆ. ಆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಅದನ್ನು ಬಂದಂಥ ಕ್ಲಾಸಸನ್ನು ಶೇರ್ ಮಾಡಬೇಕು. ಆ ಕ್ಲಾಸಸ್ ನಿಮಗೆ ಇಷ್ಟ ಆಯ್ತದೆ ನೀವು ಲೈಕ್ ಮಾಡಬೇಕು. ಮತ್ತು ಕಂಟಿನ್ಯೂಟಿ ನಿಮಗೆ ಸಿಗಬೇಕು ಅಂತಂದರೆ ನೀವು ಅಲ್ಲಿ ಒಂದು ಬೆಲ್ ಬಟನ್ ಇರ್ತದೆ, ಆ ಬೆಲ್ ಬಟನ್ನ ಒತ್ತಿದ್ರೆ ನಿಮಗೆ ಕ್ಲಾಸು ಕಂಟಿನ್ಯೂಟಿ ಸಿಗುತ್ತೆ. ಓಕೆ, ಈಗ ನಾನು ಫಸ್ಟ್ PUC ಥರ್ಮೋಡೈನಮಿಕ್ಸ್ ಚಾಪ್ಟರ್ನ ಪಾಠ ಮಾಡ್ತಾ ಇದ್ದೀನಿ. ಸರ್, ಥರ್ಮೋಡೈನಮಿಕ್ಸ್ ಪಾಠನ ಫಿಸಿಕ್ಸಲ್ಲೂ ಇದೆಯಲ್ಲ ಸರ್? ಹೌದು, ಫಿಸಿಕ್ಸರು ಆ ಚಾಪ್ಟರ್ ಪಾಠ ಮಾಡ್ತಾರೆ, ಕೆಮಿಸ್ಟ್ರಿಯರು ಆ ಚಾಪ್ಟರ್ ಪಾಠ ಮಾಡ್ತೀವಿ. ನೀವು ಅವೆರಡೂ ಚಾಪ್ಟರನ್ನು ನೀವು ಓದ್ತಾ ಇರಬೇಕಾದ್ರೆ ಕನ್ಫ್ಯೂಷನ್ ಆಗ್ತದೆ. ಅದನ್ನು ನಿಮಗೆ 100% ನಿಮಗೆ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ, ಈ ಕೆಮಿಸ್ಟ್ರಿನಲ್ಲಿ ಈ ಫಸ್ಟ್ ಹಾಫ್ ಥರ್ಮೋಡೈನಮಿಕ್ಸ್ ಅಂತ ಬರ್ತದೆ, ಅಲ್ಲಿ ಡೆಲ್ಟಾ U = Q + W ಅಂತ ಬರ್ಕತ್ತೀವಿ. ಅವರೇನು ಮಾಡ್ತಾರೆ, ಫಿಸಿಕ್ಸರು ಡೆಲ್ಟಾ U = Q - W ಅಂತ ಬರೀತಾರೆ. ಅದೇ ನಾವು ವರ್ಕ್ಡನ್ ಎಕ್ಸ್ಪ್ರೆಷನನ್ನು ಐಸೋಥರ್ಮಲ್ ರಿವರ್ಸಿಬಲ್ ಪ್ರೋಸೆಸ್ಸಲ್ಲಿ W = -2.303 nRT log base V2/V1 ಅಂತ ಬರೀತೀವಿ. ಆದರೆ ಫಿಸಿಕ್ಸ್ ಅವರು W = +2.303 nRT log base V2/V1 ಅಂತ ಬರೀತಾರೆ. ನಾವು ಎಲ್ಲಿ W ಪ್ಲಸ್ ಅಂತ ಹೇಳ್ತೀವೋ ಅವರು W ಮೈನಸ್ ಅಂತ ಹೇಳ್ತಾರೆ. ನಾವು ಎಲ್ಲಿ W ಮೈನಸ್ ಅಂತ ಹೇಳ್ತೀವೋ ಅಲ್ಲಿ W ಅವರು ಪ್ಲಸ್ ಅಂತ ಹೇಳ್ತಾರೆ. ಸರ್, ಹಾಗಾದರೆ ಇದರಲ್ಲಿ ಯಾವ ಫಾರ್ಮುಲಾ ಕರೆಕ್ಟು ಅಂತ ಕೇಳ್ಬೋದು. ಆ್ಯಕ್ಚುಲಿ ನಿಮಗೆ ಎರಡೂ ಫಾರ್ಮುಲಾನು ಕರೆಕ್ಟು, ಆದರೆ ಅದರ ವೇ ಬೇರೆ ಬೇರೆ ಇದೆ ಅಷ್ಟೇ. ಆದರೆ ನಿಮಗೆ ಕ್ಲಾರಿಫೈ ಮಾಡಿಬಿಟ್ರೆ ಭವಿಷ್ಯ ನಿಮಗೆ ಈ ಚಾಪ್ಟರ್ ಅರ್ಥ ಆಗ್ತದೆ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೂ ಸಹ ಈ ಚಾಪ್ಟರ್ ತುಂಬ ಹೆಲ್ಪ್ ಆಗ್ತದೆ. ಈಗ ಏನೇನು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತೀನಿ ಅಂತಂದರೆ, ಫಸ್ಟು ಥರ್ಮೋಡೈನಮಿಕ್ಸ್ ಅಂದರೆ ಏನು, ಅದರಲ್ಲಿ ಯಾವ ಟರ್ಮ್ಸ್ ಬರ್ತದೆ, ಅದರ ಜೊತೆಯಲ್ಲಿ ಟರ್ಮ್ಸ್ ಯೂಸ್ಡ್ ಇನ್ ಥರ್ಮೋಕೆಮಿಸ್ಟ್ರಿ, ಟೈಪ್ಸ್ ಆಫ್ ಸಿಸ್ಟಮ್, ಸ್ಟೇಟ್ ಫಂಕ್ಷನ್, ಇಂಟರ್ನಲ್ ಎನರ್ಜಿ, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಬೈ ಡೂಯಿಂಗ್ ವರ್ಕ್ ಬೈ ದ ಟ್ರಾನ್ಸ್ಫರ್ ಆಫ್ ಹೀಟ್, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಆ್ಯಂಡ್ ಇಟ್ಸ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್, ಎಕ್ಸ್ಟೆನ್ಸಿವ್ ಆ್ಯಂಡ್ ಇಂಟೆನ್ಸಿವ್ ಪ್ರಾಪರ್ಟೀಸ್. ಇಷ್ಟೂ ಟಾಪಿಕನ್ನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥರ್ಮೋಡೈನಮಿಕ್ಸ್ ಅಂದರೆ ಏನು? ಥರ್ಮೋ ಅಂತಂದರೆ ಹೀಟ್ ಅಂತ, ಡೈನಮಿಕ್ ಅಂದರೆ ಏನು? ಫ್ಲೋ ಅಂತ ಮೂಮೆಂಟ್ ಅಂತ. ದಟ್ ಈಸ್ ದ ಫ್ಲೋ ಆಫ್ ಹೀಟ್, ದಟ್ ಈಸ್ ಎನರ್ಜಿ, ದ ಫ್ಲೋ ಆಫ್ ಹೀಟ್ ಇನ್ ಐದರ್ ಕೆಮಿಕಲ್ ಪ್ರೊಸೆಸ್ ಆರ್ ಫಿಸಿಕಲ್ ಪ್ರೊಸೆಸ್. ಅಂದರೆ ವಾಟ್ ಈಸ್ ಥರ್ಮೋಡೈನಮಿಕ್ಸ್? ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ flow of heat in chemical process or physical process, or interconversion of energies between the two system, interchange of energies between the two system. ಈಗ ನಿಮಗೆ ಥರ್ಮೋಡೈನಮಿಕ್ಸ್ ಅಂದರೆ ಅರ್ಥ ಆಯಿತು. ಗೊತ್ತಾಯಿತು ಸರ್. ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಫ್ಲೋ ಆಫ್ ಎನರ್ಜಿ ಆರ್ ಫ್ಲೋ ಆಫ್ ಹೀಟ್ ಇನ್ ಕೆಮಿಕಲ್ ರಿಯಾಕ್ಷನ್ ಅಥವಾ ಕೆಮಿಕಲ್ ಪ್ರೊಸೆಸ್. ಈಗ ಥರ್ಮೋಡೈನಮಿಕ್ಸ್ ಆದಮೇಲೆ ನೆಕ್ಸ್ಟ್ ನಿಮಗೆ ಟರ್ಮ್ಸ್ ಅಂತ ಬರ್ತದೆ. ಹಾಗಾದ್ರೆ ಏನೇನು ಟರ್ಮ್ಸನ್ನು ಸ್ಟಡಿ ಮಾಡ್ತೀವಿ?
ನೋಡಿ, ಟರ್ಮ್ಸನ್ನು ಸ್ಟಡಿ ಮಾಡೋಕ್ಕಿಂತ ಮುಂಚಿತವಾಗಿ ನಿಮಗೆ ಒಂದು ಓಪನ್ ಬೀಕರನ್ನು ತಗೊಂಡಿದ್ದೀನಿ. ಇದು ಒಂದು ಓಪನ್ ಬೀಕರ್. ಓಪನ್ ಬೀಕರಲ್ಲಿ ನಾನಿಲ್ಲಿ ರಿಯಾಕ್ಟೆಂಟ್ ತಗೋತೀನಿ, ಅಥವಾ ನಿಮಗೆ ಅರ್ಥ ಆಗಲಿ ಅಂತೇಳಿ ಏನು ಮಾಡ್ತೀನಿ, ವಾಟರ್ ತಗೊಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಯ ತನಕ ವಾಟರ್ನ ಫಿಲಪ್ ಮಾಡಿಡ್ತೀನಿ. ಇದೇನಿದು ವಾಟರ್. ಇದನ್ನು ಏನಂತ ಹೇಳ್ತೀವಿ, ಮ್ಯಾಟರ್ ಅಂತ ಹೇಳ್ತೀವಿ. ವಾಟರ್ ತೊಗೊಂಡಿದ್ದೀನಿ, ಅದೇ ರಿಯಾಕ್ಟೆಂಟ್ ಬದಲು ವಾಟರ್ ತೊಗೊಂಡಿದ್ದೀನಿ. ಈಗ ಈ ಪಾರ್ಟ್ ನೋಡಿ, ಈಗ ಇಲ್ಲಿಂದ ಇದು ವಾಟ್ರಲ್ಲಿ ಫಿಲಪ್ ಆಗಿದೆ ಅಲ್ವಾ, ಇದು ವಾಟ್ರಲ್ಲಿ ಫಿಲಪ್ ಆಗಿದೆ. ಈ ಲೈನ್ ನೋಡಿ, ಈ ಕಂಪ್ಲೀಟ್ ಈ ಲೈನನ್ನು ಇಷ್ಟನ್ನು ಇದು ಮ್ಯಾಟರ್. ಇದನ್ನು ಏನಂತ ಹೇಳ್ತೀವಿ ಅಂತಂದರೆ ನಾವು ಸಿಸ್ಟಮ್ ಅಂತ ಹೇಳ್ತೀವಿ. ಈಗ ಎಂಟೈರ್ ಯೂನಿವರ್ಸ್ ತೆಗೆದುಕೊಳ್ಳಿ. ಯೂನಿವರ್ಸಲ್ಲಿ ಯಾವುದೋ ಒಂದು ಪಾರ್ಟ್ ತಗೊಳ್ಳಿ, ದಟ್ ಈಸ್ ದ ಪಾರ್ಟ್ ಆಫ್ ದ ಯೂನಿವರ್ಸ್. ವಾಟ್ ಈಸ್ ಸಿಸ್ಟಮ್? ಎ ಪಾರ್ಟ್ ಆಫ್ ದ ಯೂನಿವರ್ಸ್. ಹಾಗಾದರೆ ಸಿಸ್ಟಮ್ಗೆ ಕರೆಕ್ಟ್ ಡೆಫಿನೇಷನ್ ಏನು ಕೊಡ್ಬೋದು? ಸಿಸ್ಟಮ್ ಅಂತ ಅಂದರೆ ಎನಿ ಸ್ಪೆಸಿಫೈಡ್ ಪೋರ್ಷನ್ ಆಫ್ ಮ್ಯಾಟರ್ ಅಂಡರ್ ಸ್ಟಡಿ ಈಸ್ ಕಾಲ್ಡ್ ಸಿಸ್ಟಮ್. ಎನಿ ಸ್ಪೆಸಿಫೈಡ್ ಪೋರ್ಷನ್ ಆಫ್ ಮ್ಯಾಟರ್. ಹಾಗಾದರೆ ಯೂನಿವರ್ಸನ್ನು ತೆಗೆದುಕೊಂಡ್ರೆ ಯೂನಿವರ್ಸಲ್ಲಿ ಒಂದು ಪಾರ್ಟನ್ನು ಮಾತ್ರ ನಾವು ಸಿಸ್ಟಮ್ ಅಂತ ಹೇಳ್ತಾ ಇದ್ವಿ. ಈಗ ಇದು ಸಿಸ್ಟಮ್ ಅಂತ ಗೊತ್ತಾಯಿತು. ಈ ಸಿಸ್ಟಮನ್ನು ಬಿಟ್ಟು ಇನ್ನು ಉಳಿದ ಎಲ್ಲವೂ ಪಾರ್ಟ್ ಇದೆ ನೋಡಿ, ಇದೆಲ್ಲವನ್ನು ಕಂಪ್ಲೀಟು ಇಷ್ಟೆಲ್ಲವನ್ನು ಇದು ಏನಂತ ಹೇಳ್ತೀವಿ ಅಂತಂದರೆ ಸರೌಂಡಿಂಗ್ಸ್ ಅಂತ ಹೇಳ್ತೀವಿ. ಇದನ್ನು ಸರೌಂಡಿಂಗ್ಸ್ ಅಂತ ಹೇಳ್ತೀವಿ. ಆಗ 2 ಟರ್ಮ್ಸ್ ಗೊತ್ತಾಯಿತು, ಒಂದು ಸಿಸ್ಟಮ್, ಇನ್ನೊಂದು ಸರೌಂಡಿಂಗ್ಸ್. ಸಿಸ್ಟಮ್ ಅಂತಂದರೆ ಏನು? ಆಲ್ರೆಡಿ ಹೇಳಿದೆ, ಎನಿ ಸ್ಪೆಸಿಫೈಡ್ ಪೋರ್ಷನ್ ಆಫ್ ಮ್ಯಾಟರ್ ಅಂಡರ್ ಸ್ಟಡಿ, ದಟ್ ಈಸ್ ಎ ಪಾರ್ಟ್ ಆಫ್ ದ ಯೂನಿವರ್ಸ್. ಹಾಗಾದರೆ ಸರೌಂಡಿಂಗ್ಸ್ ಅಂದರೆ ಏನು? ಸರೌಂಡಿಂಗ್ಸ್ ಈಸ್ ಎ ಪೋರ್ಷನ್ ಆಫ್ ದ ಯೂನಿವರ್ಸ್ ವಿಚ್ ಈಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಸಿಸ್ಟಮ್. ಈ ಸಿಸ್ಟಮನ್ನು ಬಿಟ್ಬಿಟ್ಟು ಉಳಿದೆಲ್ಲ ಸರೌಂಡಿಂಗ್ಸ್. ಸರೌಂಡಿಂಗ್ಸ್ ಈಸ್ ಎ ಪೋರ್ಷನ್ ಆಫ್ ದ ಯೂನಿವರ್ಸ್ ವಿಚ್ ಈಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಸಿಸ್ಟಮ್. ಹಾಗಾದರೆ ಈ ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ ಮಧ್ಯದಲ್ಲಿ ಈ ಲೇಯರ್ ಇದೆಯಲ್ಲ, ಇದನ್ನು ನಾವು ಏನಂತ ಹೇಳ್ತೀವಿ ಅಂತಂದರೆ ಇದನ್ನು ವಾಲ್ ಅಂತ ಹೇಳ್ತೀವಿ. ವಾಲ್ ಇದು ಇಟ್ ಮೇ ಬಿ ಐದರ್ ರಿಯಲ್ ಆರ್ ಇಮ್ಯಾಜಿನರಿ. ಈ ವಾಲ್ ಅಂತ ಇದ್ದರೆ ಈ ವಾಲನ್ನು ನಾವು ಕಾಮನ್ ಆಗಿ ಏನಂತ ಹೇಳ್ತೀವಿ ಅಂತಂದರೆ ನಾವು ಅದನ್ನು ಬೌಂಡರಿ ಅಂತ ಹೇಳ್ತೀವಿ. ವಾಲನ್ನು ಏನಂತ ಹೇಳ್ತೀವಿ? ಬೌಂಡರಿ ಅಂತ ಹೇಳ್ತೀವಿ. ಹಾಗಾದರೆ ಬೌಂಡರಿ ಅಂದರೆ ಏನು? ದ ವಾಲ್ ದಟ್ ಸಪ್ರೇಟ್ಸ್ ದ ಸಿಸ್ಟಮ್, separates the system from the surroundings. What is boundary? ಈಗ ಬೌಂಡರಿ ಡೆಫಿನೇಷನ್ ಸಿಕ್ತು. ದ ವಾಲ್ ದಟ್ ಸಪ್ರೇಟ್ಸ್ ದ ಸಿಸ್ಟಮ್ ಫ್ರಮ್ ದ ಸರೌಂಡಿಂಗ್ಸ್ ಈಸ್ ಕಾಲ್ಡ್ ಬೌಂಡರಿ. ಹಾಗಾದರೆ ಏನೇನು ಟರ್ಮ್ಸನ್ನು ಯೂಸ್ ಮಾಡ್ತೀವಿ? ಒಂದು ಸರೌಂಡಿಂಗ್ಸ್ ಅಂತ ಹೇಳ್ತೀವಿ, ಸಿಸ್ಟಮ್ ಅಂತ ಹೇಳ್ತೀವಿ, ಬೌಂಡರಿ ಅಂತ ಹೇಳ್ತೀವಿ. ಈ ಸರೌಂಡಿಂಗ್ಸ್ ಮತ್ತು ಸಿಸ್ಟಮ್ ಇದೆಯಲ್ಲ, ಈ ಸರೌಂಡಿಂಗ್ಸ್ ಮತ್ತು ಸಿಸ್ಟಮನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಯೂನಿವರ್ಸ್ ಅಂತ ಹೇಳ್ತೀವಿ. ಸರೌಂಡಿಂಗ್ಸ್ ಪ್ಲಸ್ ಸಿಸ್ಟಮ್, ಇಟ್ ಈಸ್ ಕಾಲ್ಡ್ ಯೂನಿವರ್ಸ್. ಈಗ ಅರ್ಥ ಆಯಿತು ನಿಮಗೆ? ನಾವು ಯಾವುದನ್ನು ಸ್ಟಡಿ ಮಾಡಬೇಕು? ಅದು ಸಿಸ್ಟಮ್. ಅದನ್ನು ಬಿಟ್ಟು ಉಳಿದ ಎಲ್ಲವೂ ಸರೌಂಡಿಂಗ್ಸ್. ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ ಮಧ್ಯೆ ಇರೋದು ವಾಲ್, ಅದನ್ನೇ ನಾವು ಬೌಂಡರಿ ಅಂತ ಹೇಳ್ತೀವಿ. ದ ವಾಲ್ ದಟ್ ಸಪ್ರೇಟ್ಸ್ ದ ಸಿಸ್ಟಮ್ ಫ್ರಮ್ ದ ಸರೌಂಡಿಂಗ್ಸ್ ಈಸ್ ಕಾಲ್ಡ್ ಬೌಂಡರಿ. ಇವಾಗ ನಾನು ಹೇಳಿದೆ ಥರ್ಮೋಡೈನಮಿಕ್ಸ್ ಅಂದರೆ ಏನು? ಫ್ಲೋ ಆಫ್ ಹೀಟ್ ಅಂತ, ಅಥವಾ ಫ್ಲೋ ಆಫ್ ಎನರ್ಜಿ ಅಂತ. ಹಾಗಾದರೆ ಎನರ್ಜಿ ಎಲ್ಲಿಂದ ಎಲ್ಲಿಗೆ ಎಕ್ಸ್ಚೇಂಜ್ ಆಗ್ತದೆ? ಇವಾಗ ನಾವು ಇದನ್ನು ಈ ಕಂಡೀಷನ್ಸನ್ನೇ ನೋಡಿ, ಇಲ್ಲಿಗೆ ನಾವು ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೀವಿ. ಅಂದರೆ ಇದು ಎನರ್ಜಿ ಎಲ್ಲಿಂದ? ಸರೌಂಡಿಂಗ್ಸಿಂದ ಸಿಸ್ಟಮ್ಗೆ ಹೀಟನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಈಗ ನಾನಿಲ್ಲಿ ವಾಟರ್ ತೊಗೊಂಡಿದ್ದೀನಿ ಅಲ್ವಾ, ಹೀಟನ್ನು ಸಪ್ಲೈ ಮಾಡ್ತಾ ಇರಬೇಕಾದ್ರೆ ಇದರ ಟೆಂಪ್ರೇಚರ್ ಜಾಸ್ತಿ ಆಗ್ತದಲ್ವಾ? ಯಾವುದೋ ಒಂದು ಸ್ಟೇಜ್ನಲ್ಲಿ ಏನಾಗ್ತದೆ, ಇಲ್ಲಿರೋ ವಾಟರ್ ಎಲ್ಲ ವೇಪರ್ ಆಗಿ ಎಲ್ಲಿಗೆ ಬರ್ತದೆ? ಸರೌಂಡಿಂಗ್ಸ್ ಬರ್ತದೆ. ಅಂದರೆ ಈ ಎನರ್ಜಿ ಎಲ್ಲಿಂದ? ಸರೌಂಡಿಂಗ್ಸಿಂದ ಎನರ್ಜಿ ಸಿಸ್ಟಮ್ಗೆ ಬಂತು, ಸಿಸ್ಟಮಲ್ಲಿರುವಂಥ ಮ್ಯಾಟರು ಸರೌಂಡಿಂಗ್ಸ್ಗೆ ಬಂತು. ಇಂಥ ಒಂದು ಸಿಸ್ಟಮನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಇದನ್ನು ನಾವು ಓಪನ್ ಸಿಸ್ಟಮ್ ಅಂತ ಹೇಳ್ತೀವಿ. ವಾಟ್ ಈಸ್ ಓಪನ್ ಸಿಸ್ಟಮ್? ವಾಟರ್ ಈಸ್ ಟೇಕನ್ ಇನ್ ಎ ಓಪನ್ ಕಂಟೈನರ್ ಆರ್ ಓಪನ್ ಬೇಕರ್ and then heated, it absorbs energy from the surroundings in the form of heat
and it gives water vapors to the surroundings. In this case, it exchanges both energy and matter with its surroundings. This is called open system. A system which can exchange both energy and matter with its surroundings is called open system. ಈಗ ಇಲ್ಲಿರೋ ವಾಟರ್ ಎಲ್ಲ ವೇಪರ್ ಆಗಬಾರ್ದು, ಅದು ಸಿಸ್ಟಮಲ್ಲಿ ಉಳ್ಕೋಬೇಕು. ಹಾಗೇನು ಮಾಡಬೇಕು, ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು. ನೋಡಿ ಇಲ್ಲಿ ನಾವು ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ. ಓಕೆ, ಇಟ್ಸ್ ಎ ಕ್ಲೋಸ್ಡ್ ಬೇಕರ್. ಮತ್ತು ನಾವಿಲ್ಲಿ ವಾಟರ್ ತಗೊಳ್ತೀನಿ. ಓಕೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು 100 ml ವಾಟರ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. 100 ml ವಾಟರ್ ತೊಗೊಂಡಿದ್ದೀನಿ. ಓಕೆ, ಅದನ್ನೇ ನಾವು 100 ಗ್ರಾಮ್ ಅಂತ ಹೇಳ್ತೀವಿ. 100 ml ವಾಟರ್ ತೊಗೊಂಡಿದ್ದೀನಿ. ಈಗ ಇದು ಕ್ಲೋಸ್ಡ್ ಕಂಟೈನರ್ ಅಲ್ವಾ, ಈಗ ಇದಕ್ಕೆ ಹೀಟ್ ಮಾಡ್ತೀನಿ. ಈಗ ಇದನ್ನು ಹೀಟ್ ಮಾಡಿದಾದ್ಮೇಲೆ ಏನಾಗ್ತದೆ, ಎನರ್ಜಿ ಸರೌಂಡಿಂಗ್ಸಿಂದ ಸಿಸ್ಟಮ್ಗೆ ಬರ್ತದೆ. ಎನರ್ಜಿ ಸರೌಂಡಿಂಗ್ಸಿಂದ ಸಿಸ್ಟಮ್ಗೆ ಬರ್ತದೆ. ಇಲ್ಲಿರುವಂಥ ಮ್ಯಾಟರ್ ಇದೆಯಲ್ಲ, ಇದು ಈ ಮ್ಯಾಟರ್ ಇದೆಯಲ್ಲ, ಈ ಮ್ಯಾಟರು ಸಿಸ್ಟಮಿಂದ ಸರೌಂಡಿಂಗ್ಸ್ಗೆ ಬರಲ್ಲ. ಅದರ ಎನರ್ಜಿ ಮಾತ್ರ ಎಕ್ಸ್ಚೇಂಜ್ ಆಗ್ತಾ ಇದೆ, ಮ್ಯಾಟರ್ ಎಕ್ಸ್ಚೇಂಜ್ ಆಗ್ತಾ ಇಲ್ಲ. ಇಂಥ ಒಂದು ಸಿಸ್ಟಮನ್ನು ನಾವೇನಂತ ಹೇಳ್ತೀವಿ ಅಂತಂದರೆ, ನಾವು ಇದನ್ನು ಕ್ಲೋಸ್ಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದನ್ನು ಕ್ಲೋಸ್ಡ್ ಸಿಸ್ಟಮ್ ಅಂತ ಹೇಳ್ತೀವಿ. ವಾಟ್ ಈಸ್ ಕ್ಲೋಸ್ಡ್ ಸಿಸ್ಟಮ್? ಎ ಸಿಸ್ಟಮ್ ವಿಚ್ ಕ್ಯಾನ್ ಎಕ್ಸ್ಚೇಂಜ್ ಓನ್ಲಿ ಎನರ್ಜಿ ಬಟ್ ನಾಟ್ ಮ್ಯಾಟರ್ ವಿತ್ ಇಟ್ ಸರೌಂಡಿಂಗ್ಸ್ ಈಸ್ ಕಾಲ್ಡ್ ಕ್ಲೋಸ್ಡ್ ಸಿಸ್ಟಮ್. ಈಗ ಅರ್ಥ ಆಯಿತು, ಓ ಕ್ಲೋಸ್ ಸಿಸ್ಟಮ್ ಅಂದರೆ ಏನು ಅಂತ. ಇವಾಗ ನೋಡಿ, ಈ ವಾಲ್ ಇದೆಯಲ್ಲ, ಈ ವಾಲನ್ನು ಕಂಡಕ್ಟಿಂಗ್ ವಾಲ್ ಮತ್ತು ನಾನ್ ಕಂಡಕ್ಟಿಂಗ್ ವಾಲ್ ಅಂತ ಹೇಳ್ತೀವಿ. ನಾನು ತೆಗೆದುಕೊಂಡಿರೋದು ಎರಡು ಕಂಡಕ್ಟಿಂಗ್ ವಾಲ್. ಸರ್, ವಾಟ್ ಈಸ್ ಕಂಡಕ್ಟಿಂಗ್ ವಾಲ್? ಎ ವಾಲ್ ವಿಚ್ ಪರ್ಮಿಟ್ಸ್ ಆರ್ ವಿಚ್ ಅಲೋಸ್ ದ ಎನರ್ಜಿ ಆರ್ ಹೀಟ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್. ಇಟ್ ಈಸ್ ಕಾಲ್ಡ್ ಎಂತ ಹೇಳ್ತೀವಿ, ಅದನ್ನು ಕಂಡಕ್ಟಿಂಗ್ ವಾಲ್ ಅಂತ ಹೇಳ್ತೀವಿ. ಅಂದರೆ ಈಗ ಈ ವಾಲ್ ಇತ್ತಲ್ವಾ, ಈ ವಾಲು ಎನರ್ಜಿಯನ್ನು ಅಥವಾ ಹೀಟನ್ನು ಇಲ್ಲಿಂದ ಇಲ್ಲಿಗೆ ಪರ್ಮಿಟ್ ಮಾಡ್ತಲ್ವಾ, ದಿಸ್ ಈಸ್ ಕಾಲ್ಡ್ ಕಂಡಕ್ಟಿಂಗ್ ವಾಲ್. ದಿಸ್ ಈಸ್ ಆಲ್ಸೋ ಕಾಲ್ಡ್ ಕಂಡಕ್ಟಿಂಗ್ ವಾಲ್. ಬಟ್ ಇಲ್ಲೂ ಇದು ಕ್ಲೋಸ್ಡ್ ಬೇಕಾದ್ರಿಂದ ಮ್ಯಾಟರ್ ಮಾತ್ರ ಬರಲಿಲ್ಲ. ಆಗ ಇದರ ಟೆಂಪರೇಚರು ಇನ್ಕ್ರೀಸ್ ಆಗ್ತಲ್ವಾ. ಈಗ ಇದರ ಟೆಂಪರೇಚರ್ನ ಇನ್ಕ್ರೀಸ್ ಆಯಿತು ಅಂತಂದರೆ, ಇದರ ಟೆಂಪರೇಚರ್ ಇನ್ಕ್ರೀಸ್ ಆಯಿತು ಅಂತಂದರೆ ಎಷ್ಟು ಇನ್ಕ್ರೀಸ್ ಆಯಿತು, ನಾವೆಷ್ಟು ಹೀಟನ್ನು ಸಪ್ಲೈ ಮಾಡಿದ್ದೀವಿ ಅಷ್ಟು ಇನ್ಕ್ರೀಸ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಇದನ್ನು ಟಿ ಎ ಅಂತ ಅಂದ್ಕೊಳ್ಳಿ. ಟಿ ಎ ಈಗ ನಾನು ಹೀಟ್ ಸಪ್ಲೈ ಮಾಡ್ತಾ ಇದ್ದೀವಿ, ಇಲ್ಲಿಗೆ ರೀಚ್ ಆಯಿತು. ಇದನ್ನು ಟಿ ಬಿ ಅಂತ ಅಂದ್ಕೊಳ್ಳಿ. ಈಗ ಟಿ ಎಯಿಂದ ಟಿ ಬಿಗೆ ರೀಚ್ ಆಗಬೇಕು ಅಂತಂದರೆ ನಾವೇನು ಮಾಡೋದು, ಹೀಟನ್ನು ಸಪ್ಲೈ ಮಾಡೋದು, ಹೌದಲ್ವಾ? ಹಾಗಾದ್ರೆ ಇದು ವಾಲ್ ಅಂತ, ಇದು ಇಟ್ಸ್ ಎ ಕಂಡಕ್ಟಿಂಗ್ ವಾಲ್. ಈಗ ನಾನು ಟಿ ಎಯಿಂದ ಟಿ ಬಿಗೆ ಅಂದರೆ ಟೆಂಪರೇಚರ್ ಇನ್ಕ್ರೀಸ್ ಆಗಿದೆ ಅಂತಂದರೆ, ಆಗ ಹೀಟನ್ನು ನಾನು ಪ್ರೊವೈಡ್ ಮಾಡಿದ್ದೀನಲ್ವಾ, ಈ ಇಲ್ಲಿಂದ ಇಲ್ಲಿಗೆ ಹೀಟ್ ಫ್ಲೋ ಆಗಿದೆಯಲ್ಲ, ದಿಸ್ ಈಸ್ ಪ್ಲಸ್ ಕ್ಯೂ. ಪ್ಲಸ್ ಕ್ಯೂ. ಹಾಗಾದರೆ ಇದು ಕಂಡಕ್ಟಿಂಗ್ ವಾಲ್ ಅಂತ ಮೊದಲೇ ಹೇಳಿದೆ. ಕಂಡಕ್ಟಿಂಗ್ ವಾಲ್ ಅಂದರೆ ಹೀಟ್ ಇಲ್ಲಿಂದ ಇಲ್ಲಿಗೆ ಬಂತು, ಎಷ್ಟೋ ಟೆಂಪ್ರೇಚರ್ ಜಾಸ್ತಿ ಆಯಿತು. ಫಾರ್ ಎಕ್ಸಾಂಪಲ್ ಇದನ್ನು ಒಂದು ಟೆಂಪ್ರೇಚರ್ನ ಒಂದು 5 ಕೆಲ್ವಿನ್ ಡಿಫ್ರೆನ್ಸನ್ನು ಎಷ್ಟೊಂದು ಬರ್ಕೊಳ್ತೀನಿ. ಟೆಂಪ್ರೇಚರ್ ಒಂದು 5 ಕೆಲ್ವಿನ್ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ, ಅಥವಾ 5 ಡಿಗ್ರಿ ಸೆಂಟಿಗ್ರೇಡ್. ಇದೊಂದು 2 ಅವರ್ಸ್ ಆದಮೇಲೆ ನೋಡಿ ಇಷ್ಟೇ ಇರ್ತದ? ಇಲ್ಲ ಇಲ್ಲ, ಇದು ಏನಾಗ್ತದೆ, ಟಿ ಬಿ ವ್ಯಾಲ್ಯೂಸ್ ಗ್ರ್ಯಾಜುಯಲಿ ಡಿಕ್ರೀಸಸ್. ಇದು ಕಡಿಮೆ ಆಗ್ತದೆ. ಯಾಕೆ ಕಡಿಮೆ ಆಗ್ತದೆ? ಸರೌಂಡಿಂಗ್ಸಿಂದ ಎನರ್ಜಿ ಸಿಸ್ಟಮ್ಗೆ ಬಂದಿತ್ತಲ್ವಾ, ಸ್ವಲ್ಪ ಹೊತ್ತಾದ ನಂತರ ಏನಾಗ್ತದೆ, ಸಿಸ್ಟಮಿಂದ ಎನರ್ಜಿ ಸರೌಂಡಿಂಗ್ಸ್ಗೆ ಬರ್ತದೆ. ಆಗ ಅದನ್ನು ನಾವು ಮೈನಸ್ ಕ್ಯೂ ಅಂತ ಹೇಳ್ತೀವಿ. ಇದು ತುಂಬ ಇಂಪಾರ್ಟೆಂಟು, ಮನಸ್ಸಲ್ಲಿ ಇಟ್ಕೊಳ್ಳಿ, ಮುಂದೆ ಪ್ರಾಬ್ಲಮ್ ಮಾಡಬೇಕಾಗ್ತದೆ. ಎನರ್ಜಿ ದ ಹೀಟ್, ವೆನ್ ದ ಹೀಟ್ ಟ್ರಾನ್ಸ್ಫರ್ಡ್ ಫ್ರಮ್ ಸರೌಂಡಿಂಗ್ಸ್ ಟು ಸಿಸ್ಟಮ್, ದ ಸೈನ್ ಕನ್ವೆನ್ಷನ್ ಈಸ್ ಪ್ಲಸ್ ಕ್ಯೂ. ಕ್ಯೂವನ್ನು ಪ್ಲಸ್ ಅಂತ ಹೇಳ್ತೀವಿ. ಹೀಟ್ ಟ್ರಾನ್ಸ್ಫರ್ಡ್ ಫ್ರಮ್ ಸಿಸ್ಟಮ್ ಟು ಸರೌಂಡಿಂಗ್ಸ್, ಹಾಗಾದ್ರೆ ಅಂತ ಹೇಳ್ತೀವಿ ಮೈನಸ್ ಕ್ಯೂ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸಿಸ್ಟಮ್ ಸರೌಂಡಿಂಗ್ಸಿಂದ ಸಿಸ್ಟಮ್ ಬಂದರೆ ಕ್ಯೂ ಏನು?
ಪ್ಲಸ್, ಸಿಸ್ಟಮಿಂದ ಸರೌಂಡಿಂಗ್ಸ್ ಬಂದರೆ ಮೈನಸ್ ಕ್ಯೂ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಹೇಳಬೇಕು, ಕರೆಕ್ಟಾಗಿ ಫಾಸ್ಟಾಗಿ ಹೇಳ್ತಾ ಬರಬೇಕು. ಸರೌಂಡಿಂಗ್ಸಿಂದ ಸಿಸ್ಟಮ್ ಬಂದರೆ ಓ ಸರ್ ಅದು ಪ್ಲಸ್ ಕ್ಯೂ ಸರ್, ಆಗ ಟೆಂಪ್ರೇಚರ್ ಏನಾಯಿತು, ಜಾಸ್ತಿ ಆಯಿತು ಸರ್. ಸಿಸ್ಟಮಿಂದ ಸರೌಂಡಿಂಗ್ಸ್ ಬಂದರೆ ಅದು ಮೈನಸ್ ಕ್ಯೂ ಸರ್, ಟೆಂಪ್ರೇಚರ್ ಏನಾಯಿತು, ಕಡಿಮೆ ಆಯಿತು. ಅರ್ಥ ಆಯ್ತಲ್ವ? ಈಗ ನೋಡಿ, ಇಲ್ಲಿ ಎನರ್ಜಿನೂ ಎಕ್ಸ್ಚೇಂಜ್ ಆಯಿತು, ಮ್ಯಾಟರು ಎಕ್ಸ್ಚೇಂಜ್ ಆಯಿತು. ಎನರ್ಜಿ ಮಾತ್ರ ಎಕ್ಸ್ಚೇಂಜ್ ಆಯಿತು, ಮ್ಯಾಟ್ರ್ ಎಕ್ಸ್ಚೇಂಜ್ ಆಗಲಿಲ್ಲ. ಇನ್ನೊಂದು ಸಿಸ್ಟಮ್ ತಗೊಳ್ತೀನಿ, ಇಟ್ಸ್ ಎ ನಾನ್ ಕಂಡಕ್ಟಿಂಗ್ ವಾಲ್. ಓ ಸರ್, ನಾನ್ ಕಂಡಕ್ಟಿಂಗ್ ವಾಲ್ ಅಂದರೆ ಅದೇ ಸರ್, ಎ ವಾಲ್ ವಿಚ್ ಡಸ್ ನಾಟ್ ಅಲೋಸ್ ದ ಹೀಟ್ ಆರ್ ಡಸ್ ನಾಟ್ ಟ್ರಾನ್ಸ್ಫರ್ ದ ಹೀಟ್ ಫ್ರಮ್ ಸಿಸ್ಟಮ್ ಟು ಸರೌಂಡಿಂಗ್ಸ್ ಆರ್ ಸರೌಂಡಿಂಗ್ಸ್ ಟು ಸಿಸ್ಟಮ್ ಈಸ್ ಕಾಲ್ಡ್ ನಾನ್ ಕಂಡಕ್ಟಿಂಗ್ ವಾಲ್. ಕಂಡಕ್ಟಿಂಗ್ ವಾಲ್ ಅಂದರೆ ಎ ವಾಲ್ ವಿಚ್ ಪರ್ಮಿಟ್ಸ್ ಆರ್ ವಿಚ್ ಅಲೋಸ್ the transfer of heat from system to surroundings and surroundings to system is called conducting wall. It's a non-conducting wall. ಓ ಹಾಗಾದರೆ ಇದು ಕಂಪ್ಲೀಟಾಗಿ ಹಿಂಗೆ ನೋಡಿ, ಹೀಗೆ ಇಟ್ಸ್ ಎ ಕಂಪ್ಲೀಟ್ಲಿ ಇನ್ಸುಲೇಟೆಡ್ ವೆಸಲ್. ಇಟ್ಸ್ ಎ ನಾನ್ ಕಂಡಕ್ಟಿಂಗ್ ವಾಲ್. ಇದು ಅರ್ಥ ಆಗ್ತಾ ಇದೆಯಲ್ವಾ? ಇಟ್ಸ್ ಎ ನಾನ್ ಕಂಡಕ್ಟಿಂಗ್ ವಾಲ್ ಅಲ್ವಾ ಇದು? ಈಗ ಇದು ನಾನ್ ಕಂಡಕ್ಟಿಂಗ್ ವಾಲ್ ಅಂತ ಅಂದರೆ ನಿಮಗೆ ಗೊತ್ತಾಯಿತು, ಓ ಇದು ಎನರ್ಜಿ ಟ್ರಾನ್ಸ್ಫರ್ ಆಗಲ್ಲ, ಸಿಸ್ಟಮಿಂದ ಸರೌಂಡಿಂಗ್ಸ್ಗೂ ಎನರ್ಜಿ ಬರಲ್ಲ, ಎನರ್ಜಿ ಸಿಸ್ಟಮಿಂದ ಸರೌಂಡಿಂಗ್ಸ್ಗೂ ಹೋಗಲ್ಲ. ನೋಡೋಣ, ಇಲ್ಲಿ ನಾನು ವಾಟರ್ ತಗೊಂಡಿದ್ದೀನಿ, ಅದು ಮ್ಯಾಟರ್ ಆಯಿತು, ಈಟ್ ಮಾಡ್ತೀನಿ. ಓ ಸರ್, ಈಟು ಟ್ರಾನ್ಸ್ಫರ್ ಆಗಲ್ಲ ಸರ್. ಯಾಕೆ? ಬಿಕಾಸ್ ಇಟ್ಸ್ ಎ ಅಡಿಯಾಬ್ಯಾಟಿಕ್ ವಾಲ್ ಅಂತ ಹೇಳ್ತೀವಿ, ಅಥವಾ ಇಟ್ಸ್ ಎ ನಾನ್ ಕಂಡಕ್ಟಿಂಗ್ ವಾಲ್ ಅಂತ ಹೇಳ್ತೀವಿ. ಮ್ಯಾಟರ್ ಇಲ್ಲ ಸರ್, ಅದೂ ಎಕ್ಸ್ಚೇಂಜ್ ಆಗಲ್ಲ ಸರ್. ಅಂದರೆ ಎನರ್ಜಿನೂ ಎಕ್ಸ್ಚೇಂಜ್ ಆಗ್ತಾ ಇಲ್ಲ, ಮ್ಯಾಟರು ಎಕ್ಸ್ಚೇಂಜ್ ಆಗ್ತಾ ಇಲ್ಲ. ಇಂಥ ಒಂದು ಸಿಸ್ಟಮನ್ನು ನಾವೇನಂತ ಹೇಳ್ತೀವಿ ಅಂದರೆ ಐಸೋಲೇಟೆಡ್ ಸಿಸ್ಟಮ್ ಅಂತ ಹೇಳ್ತೀವಿ. ವಾಟ್ ಈಸ್ ಐಸೋಲೇಟೆಡ್ ಸಿಸ್ಟಮ್? ಎ ಸಿಸ್ಟಮ್ ವಿಚ್ ಕ್ಯಾನ್ ಎಕ್ಸ್ಚೇಂಜ್ ನೈದರ್ ಎನರ್ಜಿ ನಾರ್ ಮ್ಯಾಟರ್ with its surroundings is called isolated system. A system which does not exchange both energy and matter with its surroundings is called isolated system. ನಿಮಗೆ ಈಗ ಅರ್ಥ ಆಗ್ಬಿಡ್ತು. ಓ, ನಾನು ಆಲ್ರೆಡಿ ಹೇಳಿದೆ ಥರ್ಮೋಡೈನಮಿಕ್ಸ್ ಅಂದರೆ ಏನು ಅಂತ ಹೇಳಿದೆ, ಟರ್ಮ್ಸ್ ಹೇಳಿದೆ, ಟೈಪ್ಸ್ ಆಫ್ ಸಿಸ್ಟಮಲ್ಲಿ 3 ಟೈಪ್ಸ್ ಇದೆ ಅಂತ ಹೇಳಿದೆ. ಓಪನ್ ಸಿಸ್ಟಮ್, ಕ್ಲೋಸ್ ಸಿಸ್ಟಮ್, ಐಸೋಲೇಟೆಡ್ ಸಿಸ್ಟಮ್. ವಾಟ್ ಈಸ್ ಓಪನ್ ಸಿಸ್ಟಮ್? ಓ ಸರ್, ಅದೇ ಸರ್, ಒಂದು ಓಪನ್ ಬೀಕರ್ ತೊಗೊಂಡಿದ್ದೋ ಸರ್, ಇಲ್ಲ ವಾಟರ್ ತೊಗೊಂಡಿದ್ದೋ, ಹೀಟ್ ಮಾಡ್ತಾ ಇದ್ದೀವಿ, ಆಗ ಹೀಟು ಸರೌಂಡಿಂಗ್ಸಿಂದ ಸಿಸ್ಟಮ್ ಬಂತು ಸರ್, ಮ್ಯಾಟರು ಸಿಸ್ಟಮಿಂದ ಸರೌಂಡಿಂಗ್ಸ್ಗೆ ಹೋಗ್ತು ಸರ್. ಓ ಗೊತ್ತಾಯಿತು, ವಾಟರ್ ಈಸ್ ಟೇಕನ್ ಇನ್ ಓಪನ್ ಕಂಟೈನರ್ ಆ್ಯಂಡ್ ದೆನ್ ಹೀಟೆಡ್. ಇಟ್ ಅಬ್ಸರ್ವ್ಸ್ ಎನರ್ಜಿ ಫ್ರಮ್ ದ ಸರೌಂಡಿಂಗ್ಸ್ ಇನ್ ದ ಫಾರ್ಮ್ ಆಫ್ ಹೀಟ್ ಆ್ಯಂಡ್ ಇಟ್ ಗಿವ್ಸ್ ವಾಟರ್ ವೇಪರ್ಸ್ ಟು ದ ಸರೌಂಡಿಂಗ್ಸ್. ಇನ್ ದಿಸ್ ಕೇಸ್ ಇಟ್ ಎಕ್ಸ್ಚೇಂಜ್ ಬೋತ್ ಎನರ್ಜಿ ಆ್ಯಂಡ್ ಮ್ಯಾಟರ್ ವಿತ್ ಇಟ್ ಸರೌಂಡಿಂಗ್ಸ್. ದಿಸ್ ಇಸ್ ಕಾಲ್ಡ್ ಓಪನ್ ಸಿಸ್ಟಮ್. ಎಸ್ ಸರ್, ಗೊತ್ತಾಗ್ಬಿಡ್ತು. ವಾಟ್ ಈಸ್ ಕ್ಲೋಸ್ ಸಿಸ್ಟಮ್? ಅದೇ ಬೀಕರ್ ಸರ್, ಕಂಪ್ಲೀಟಾಗಿ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಸರ್, ವಾಟರ್ ತೊಗೊಂಡಿದ್ದೀನಿ, ಹೀಟ್ ಮಾಡ್ತಾ ಇದ್ದೀನಿ ಸರ್, ಎನರ್ಜಿ ಮಾತ್ರ ಎಕ್ಸ್ಚೇಂಜ್ ಆಗ್ತಾ ಇದೆ ಸರ್. ಅದು ಹೆಂಗೆ ನಮ್ಗೆ ಹೆಂಗೆ ಗೊತ್ತಾಯಿತು? ಬಿಕಾಸ್ ಸರ್ ಇಸ್ ಎ ಕಂಡಕ್ಟಿಂಗ್ ವಾಲ್ ಅಲ್ವಾ ಸರ್? ಹಾಂ, ಕರೆಕ್ಟ್, ಕಂಡಕ್ಟಿಂಗ್ ವಾಲ್ ಅಂದರೆ ಎನರ್ಜಿ ಎಕ್ಸ್ಚೇಂಜ್ ಆಗ್ತಿದೆ. ಆಗ ಇದು ರಿಸಲ್ಟ್ ಏನಾಯಿತು? ಟೆಂಪ್ರೇಚರ್ ಜಾಸ್ತಿ ಆಗ್ಬಿಡ್ತು, ಟಿ ಇದ್ದದ್ದು ಟಿ ಬಿಗೆ ರೀಚ್ ಆಗ್ಬಿಡ್ತು. ಓ ಗೊತ್ತಾಯಿತು ಸರ್. ಹಾಂ, ಅವಾಗ ಏನಂತ ಹೇಳ್ಬೋದು? ವಾಟರ್ ಈಸ್ ಟೇಕನ್ ಇನ್ ಎ ಕ್ಲೋಸ್ಡ್ ಬೀಕರ್ ಆ್ಯಂಡ್ ದೆನ್ ಹೀಟೆಡ್. It absorbs energy from the surroundings in the form of heat, but it does not give water vapors to the surroundings. In this case, it exchanges only energy but not matter with its surroundings. This is called closed system. Sir, heat exchange ಆಗೋದು ಬೇಡ ಸರ್, ಮ್ಯಾಟರು ಎಕ್ಸ್ಚೇಂಜ್ ಆಗೋದು ಬೇಡ ಸರ್. ಹಾಗಾದರೆ ಏನು ಮಾಡಬೇಕು? ಆ ಸಿಸ್ಟಮ್ ಐಸೋಲೇಟೆಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದರೆ ಎ ಸಿಸ್ಟಮ್ ವಿಚ್ ಡಸ್ ನಾಟ್ ಎಕ್ಸ್ಚೇಂಜ್ both energy and matter with its surroundings. A system which can exchange neither energy nor matter with its surroundings is called isolated system. ಈಗ ಟೈಪ್ಸ್ ಆಫ್ ಸಿಸ್ಟಮ್ ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇವಾಗ ಸ್ಟೇಟ್ ಫಂಕ್ಷನ್, ಇಡೀ ಚಾಪ್ಟ್ರಲ್ಲಿ ಸ್ಟೇಟ್ ಫಂಕ್ಷನ್ನೇ ಇಂಪಾರ್ಟೆಂಟ್. ಇವಾಗಿಲ್ಲಿ ನಿಮಗೆ ಸ್ಟೇಟ್ ಫಂಕ್ಷನ್ ಅರ್ಥ ಮಾಡ್ಕೊಬಿಟ್ರೆ ಚಾಪ್ಟರ್ ಕೊನೆ ತನಕ ಸ್ಟೇಟ್ ಫಂಕ್ಷನ್ ಅಂದ ತಕ್ಷಣ ಏನು ಅಂತ ಅರ್ಥ ಆಗ್ಬಿಡ್ಬೇಕು. ಸುಮ್ಮನೆ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ಹೇಳ್ತೀನಿ, ವಾಟ್ ಇಸ್ ಸ್ಟೇಟ್ ಫಂಕ್ಷನ್ ಅಂತ. ಈಗೆಲ್ಲ ಕರೋನಾ ಟೈಮು, ಲಾಕ್ಡೌನ್ ಎಲ್ಲ ಮುಗಿದೋಯ್ತು, ಮನೇಲಿ ಕುಂತು ನಿಮಗೆ ಬೇಜಾರಾಗ್ಬಿಟ್ಟೈತೆ. ಕಾಲೇಜ್ ಸ್ಟಾರ್ಟ್ ಆಗ್ಬಿಡ್ತು ಅಂತ ತಿಳ್ಕೊಳ್ಳಿ. ಕಾಲೇಜ್ ಸ್ಟಾರ್ಟ್ ಆದ ತಕ್ಷಣ ಮನೇಲಿ ಕೂತ್ಕೊಳ್ತೀರಾ? ಕೂತ್ಕೊಳ್ಳಲ್ಲ, ಏನು ಮಾಡ್ತೀರಾ? ಮನೆಯಿಂದ ಓಡ್ಬಿಡ್ತೀರಾ, ಎಲ್ಲಿಗೆ? ಕಾಲೇಜಿಗೆ ಬರ್ತೀರಿ. ಹಾಗಾದರೆ ನಿಮ್ಮ ಮನೆಯನ್ನು ಸ್ಟೇಟ್ ಎ ಅಂತ ಅಂದ್ಕೊಳ್ಳಿ, ಇನ್ನೊಂದನ್ನು ಕಾಲೇಜನ್ನು ಸ್ಟೇಟ್ ಬಿ ಅಂತ ಅಂದ್ಕೊಳ್ಳಿ. ನಿಮ್ಗೆ ಅರ್ಥ ಮಾಡ್ಸೋಕೆ ಬರೀತೀನಿ ನೋಡಿ.
ಇಲ್ಲೇ 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 ಬರೀತೆ ನೋಡಿ, ಇಲ್ಲಿ 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 ಹೀಗೆ ಬರ್ಕೊಳ್ತೀನಿ ಹೀಗೆ ಅರ್ಥ ಮಾಡ್ಸೋಕ್ಕೆ. ಈಗ ಇದು ಎ ಸ್ಟೇಟು, ಇದು ಬಿ ಸ್ಟೇಟು. ಎ ಸ್ಟೇಟು ನಿಮ್ಮ ಮನೆ, ಬಿ ಸ್ಟೇಟು ಕಾಲೇಜು. ಕಾಲೇಜ್ ಓಪನ್ ಆಯಿತು ಅಂದರೆ ನಾವು ಬಿಡ್ತೀವಾ? ನಾವು ಕಾಲೇಜ್ಗೆ ಹೋಗ್ಬಿಟ್ಟು ಕಾಯ್ತಾ ಇರ್ತೀವಿ ಸ್ಟೂಡೆಂಟ್ಸ್ ಬರ್ತಾರೆ ಇವತ್ತು ಅಂತ. ನೀವು ರೆಡಿ ಆಗ್ಬಿಟ್ಟು ಕಾಲೇಜಿಗೆ ಮನೆಯಿಂದ ಹೊರಟು ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒಂದು ಯಾವ್ದಾದ್ರು ಒಂದು ಪಾತ್ ಬೇಕಲ್ಲ, ಒಂದು ರೂಟ್ ಬೇಕಲ್ವಾ, ಮತ್ತು ಒಂದು ಯಾವ್ದಾದ್ರು ಒಂದು ಪ್ಯಾರಾಮೀಟ್ರ್ ಬೇಕಲ್ವಾ. ಅಂದರೆ ಫಸ್ಟ್ ಡೇ ಅಂತ ಅಂದ್ಕೊಳ್ಳಿ. ಫಸ್ಟ್ ಡೇ ನೀವೇನು ಮಾಡ್ತೀರಾ? ಬಸ್ಸಲ್ಲಿ ಬಂದುಬಿಡ್ತೀರಿ. ಆಗ ಬಸ್ಸಲ್ಲಿ ಬರಬೇಕಾದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಬಂದು ಅಲ್ವಾ, ಬಸ್ಸಲ್ಲಿ ಬರಬೇಕಾದ್ರೆ ಈ ಬಸ್ಸು ಇಲ್ಲಿಗೆ ಹೋಗಿ ಇಲ್ಲಿಂದ ಮತ್ತೆ ಹಿಂಗೆ ಬಂದು ಈಗ ಬಂದು ಇಲ್ಲಿ ಕೊನೆಗೆ ಹಿಂಗೆ ಬರ್ತದೆ. ಇದೆಲ್ಲ ಇಲ್ಲೊಂದು ಸ್ಟಾಪ್ ಕೊಟ್ಕೊಳ್ತು, ಇಲ್ಲೊಂದು ಸ್ಟಾಪ್, ಹೀಗೆ ಇವೆಲ್ಲ ಕೊಟ್ಕೊಂಡು ಕೊನೆಗೆ ನೀನು ಕಾಲೇಜಿಗೆ ಬರ್ತೀಯ. ಎಲ್ಲಿಂದ? ಮನೆಯಿಂದ ಕಾಲೇಜಿಗೆ ಬರ್ತೀಯ. ಅಂದರೆ ಇದೊಂದು ಎಷ್ಟು ಸ್ಟಾಪ್ ಕೊಡ್ತು ನೋಡಿ. ನೀನು ಇಲ್ಲಿ ಹತ್ಕೊಂಡಿದೀಯ, ಇಲ್ಲಿಗೆ ರೀಚ್ ಆಗಬೇಕು. ಇಲ್ಲಿಂದ ನಿಮ್ಗೆ ಇಷ್ಟು 4 ಕಡೆ ನಿಲ್ಲಿಸ್ಕೊಂಡು ಅವನು ಬಂದು ನಿಮ್ಮ ಕಾಲೇಜ್ ಹತ್ರ ಬಿಟ್ಟ. ಕಾಲೇಜ್ ನಾವು ಕಾಯ್ತಾ ಇದ್ದೋ, ಬನ್ನಿ ಅಂದ ತಕ್ಷಣ ಅಟೆಂಡೆನ್ಸ್ ಹಾಕಲು ಸ್ಟಾರ್ಟ್ ಮಾಡೋದು. ಈ ಬಸ್ಸಲ್ಲಿ ಹಿಂಗೆ ಸುತ್ತಾಡ್ಕೊಂಡು ಹಿಂಗೆ ಬರ್ತಾಯಿದ್ರಿ. ಬಸ್ಸಲ್ಲಿ ಹೋಗಿ ಬೇಜಾರಾಗಲ್ವಾ? ಯಾರೋ ನಿಮ್ಮ ಫ್ರೆಂಡು ಒಬ್ಬ ಸ್ಕೂಟ್ರು ತಂದ್ಬಿಟ್ಟ, ನೀನು ನೋಡಿದೆ, ಓಹೋ ನಿಮ್ಮ ಅಪ್ಪನಿಗೆ ಅಪ್ಲಿಕೇಶನ್ ಹಾಕಿದ್ರಿ ಸ್ಕೂಟ್ರ್ ತಗೊಡಿ ಅಂತ. ಏನು ನನ್ನ ಮಗ ಓದ್ತಾನೆ ಅಂತ ಸ್ಕೂಟ್ರ್ ತಗೊಟ್ಬಿಡ್ತಾರೆ. ಸ್ಕೂಟ್ರ್ ತಗೊಟ್ಟಾಗ ನೀನು ಈ ರೂಟಲ್ಲಿ ಹೋಯ್ತೀಯಾ? ಇಲ್ಲ, ಇಲ್ಲಿಂದ ಹೋಗಿ ಈಗ ಹೊರಟಿ ಹಿಂಗೆ ಬಂದು ಇಲ್ಲಿ ಅಲ್ಲೋ ಹೋಗಿ ಆಮೇಲೆ ಹಿಂಗೆ ಬರ್ತೀಯ. ಇದು ಪಾತ್, ಇದು ವೇ. ಅಂದರೆ ಇಲ್ಲಿ 2 ಪಾತ್ ಆಯ್ತಲ್ವಾ. ಈ ಬಸ್ ಎಲ್ಲೆಲ್ಲೋ ಸುತ್ಕೊಂಡು ಬಂದ, ನೀನು ಎಲ್ಲೋ ಹೋಗಿ ವಿಸಿಟ್ ಮಾಡಿರೋ, ಈಗ ಹೋಗಿದ್ದು ಯಾಕೆ ಹೋಗಿದೆ ಅಂತ ಗೊತ್ತಿಲ್ಲ, ಒಟ್ಟು ಹೋಗಿರ್ತೀಯ ಅಂತ ಅನ್ಕೋ. ಈಗ ಹೋಗ್ಬಿಟ್ಟು ಹಿಂಗೆ ಬಂದೆ. ಒಂದಿನ ಸ್ಕೂಟ್ರಲ್ಲಿ ಪೆಟ್ರೋಲೇ ಇರಲ್ಲ, ಕಾಲೇಜಿಗೆ ಬಸ್ಸು ಇರೋಲ್ಲ ಅಂದ್ಕೊಳ್ಳಿ. ಇಲ್ಲ, ಈಗ ನಡ್ಕೊಂಡು ಹೋಗ್ಬೇಕು. ಇಲ್ಲ ನಿಮ್ಮ ಮನೇಲಿ ಯಾವುದೋ ಒಂದು ಹಳೆ ಸೈಕಲ್ ಇದ್ರೆ ಸ್ಟಾರ್ಟ್ ಮಾಡಬೇಕು. ಸೈಕಲ್ ಹೋಯ್ತಿ ಅನ್ಕೋ. ಸೈಕಲಲ್ಲಿ ಹಿಂಗೆ ಈ ಬಸ್ ರೂಟ್ ಹೋದಂಗೆ ಹೋಯ್ತೀಯಾ? ನೀನೇನು ಮಾಡ್ತೀಯಾ? ಇಲ್ಲಿ ಯಾವುದೋ ಈ ರೂಟಲ್ಲಿ ಹಿಂಗೆ ಹೊಟ್ಟೈತೆ. ಈಗ ಇಲ್ಲೊಂದು ಪಾತ್ ಸಿಕ್ತಲ್ವಾ? ಯಾಕೆ ಸರ್ ಇಲ್ಲೇ ಯಾಕೆ ಹೋಗಲಿಲ್ಲ? ಸೈಕಲಲ್ಲಿ ಹೊಡಿಬೇಕಲ್ಲ ಸೈಕಲ. ಆಗ ನೀವು ಕಟ್ ರೂಟಲ್ಲಿ ಹೋದೆ. ನೋಡಿ, ಪಾತ್ ಬೇರೆ ಇದೆ. ನೀನು ಬಸ್ಸಲ್ಲಿ ಬಂದು, ಸ್ಕೂಟಲ್ಲಿ ಹೋದೋ, ಸೈಕಲಲ್ಲಿ ಬಂದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಯಿಂದ ಬಿಗೆ ಹೋದೆ ಅಲ್ವಾ. ಇದನ್ನು ನಾವು ಸ್ಟೇಟ್ ಫಂಕ್ಷನ್ ಅಂತ ಹೇಳ್ತೀವಿ. ಈಗ ಇಲ್ಲಿಗೆ ಸ್ಟೇಟ್ ಫಂಕ್ಷನ್ಸ್ಗಳನ್ನ ಒಂದು 2 ಸಿಸ್ಟಮನ್ನು ತೆಗೆದುಕೊಳ್ಳಿ. ಕೆಲವೊಂದು ವೇರಿಯೇಬಲ್ ತಗೊಳ್ತೀವಿ. ಯಾವುದು ವೇರಿಯೇಬಲ್ಲು? ಇಲ್ಲಿ ತೆಗೆದುಕೊಳ್ಳಿ, ಅಲ್ಲಿ ಟೆಂಪ್ರೇಚರ್ ತೆಗೆದುಕೊಳ್ತೀವಿ, ಪ್ರೆಷರ್ ತಗೊಳ್ತೀವಿ, ವಾಲ್ಯೂಮ್ ತಗೊಳ್ತೀವಿ, ಮತ್ತು ಕಾಂಪೋಸಿಷನ್. ಇಲ್ಲೂ ಅಷ್ಟೇ, ಟೆಂಪ್ರೇಚರ್ ತಗೊಳ್ತೀವಿ, ಪ್ರೆಷರ್ ತಗೊಳ್ತೀವಿ, ವಾಲ್ಯೂಮ್ ತಗೊಳ್ತೀವಿ, ಮತ್ತು ಕಾಂಪೋಸಿಷನ್ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಟೆಂಪ್ರೇಚರ್ ಇಷ್ಟಿದೆ ಅಂತಂದರೆ ಇನ್ನು ಯಾವುದೋ ಒಂದು ದೂರದಲ್ಲಿ ಅದೇ ಟೆಂಪ್ರೇಚರ್ ಇರ್ತದ? ಮೈಸೂರಲ್ಲಿ ಟೆಂಪ್ರೇಚರು 27 ಡಿಗ್ರಿ ಇದ್ದರೆ ನೀವು ಯಾವುದೋ ಒಂದು ತುಂಬ ದೂರದಲ್ಲಿ ಬಳ್ಳಾರಿಗೆ ಹೋದರೆ ಅದೇ ಟೆಂಪ್ರೇಚರ್ ಇರ್ತದ? ಏನಾಯಿತು? ಟೆಂಪ್ರೇಚರ್ ಚೇಂಜ್ ಆಯಿತು. ಟೆಂಪ್ರೇಚರ್, ಪ್ರೆಷರ್, ವಾಲ್ಯೂಮ್ ಮತ್ತು ಕಾಂಪೋಸಿಷನು ಸ್ಟೇಟ್ ವೇರಿಯೇಬಲ್. A system is said to be a given state when the thermodynamic properties such as temperature, pressure, volume and composition have a fixed value. ಹೌದಲ್ವಾ? ಹಾಗಾದ್ರೆ ಇಲ್ಲಿ ಟೆಂಪ್ರೇಚರ್ ಅಲ್ಲೇ ಟೆಂಪ್ರೇಚರ್ ಇರ್ತದ? ಇಲ್ಲ. ಈಗ ಇಲ್ಲೇ ನೋಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇದು ವಾಟರ್ ಆಗಿತ್ತು, ಟೆಂಪ್ರೇಚರ್ ಟಿ ಆಯಿತು, ಹೀಟ್ ಮಾಡಿದ್ರಿ, ಇದು ವೇಪರ್ ಸ್ಟೇಟ್ಗೆ ಹೋಯಿತು, ಟೆಂಪ್ರೇಚರ್ ಟಿ ಆಗಿರ್ತದೆ? ಅದು ಇಲ್ಲ, ಟಿ ಬಿ ಆಗಿರ್ತದೆ. ಅಂದರೆ ಅರ್ಥ ಏನಾಯಿತು? ಇವೆಲ್ಲ ನಾವು ಸ್ಟೇಟ್ ವೇರಿಯೇಬಲ್ ಅಂತ ಹೇಳ್ತೀವಿ. ಹಾಗಾದರೆ ಸ್ಟೇಟ್ ಫಂಕ್ಷನ್ ಅಂದರೆ ಏನು? ವಾಟ್ ಈಸ್ ಸ್ಟೇಟ್ ಫಂಕ್ಷನ್? ತುಂಬ ಸಿಂಪಲಾಗಿ ಹೇಳ್ತೀನಿ. ಸ್ಟೇಟ್ ಫಂಕ್ಷನ್ ಅಂತಂದರೆ ಥರ್ಮೋಡೈನಮಿಕ್ ವೇರಿಯೇಬಲ್ ಸಚ್ ಆಸ್ ಟೆಂಪರೇಚರ್, ಪ್ರೆಷರ್, ವಾಲ್ಯೂಮ್ ಆ್ಯಂಡ್ ಕಾಂಪೋಸಿಷನ್ ಆರ್ ಕಾಲ್ಡ್ ಸ್ಟೇಟ್ ಫಂಕ್ಷನ್ ಬಿಕಾಸ್ ದ ಚೇಂಜ್ ಇನ್ ದೇರ್ ವ್ಯಾಲ್ಯೂಸ್ depends only on the initial and final state of the system, but it does not, or it is independent of the path of the system or the way to achieve that state. ಅರ್ಥ ಆಯ್ತಲ್ಲ? ಹಾಗಾದರೆ ನೀವು ಇಲ್ಲಿಂದ ಇಲ್ಲಿಗೆ
ಇರುವಂತಹ ಟೆಂಪರೇಚರ್, ಪ್ರೆಷರ್, ವಾಲ್ಯೂಮ್ ಅಥವಾ ಕಾಂಪೋಸಿಷನ್ನ ಆ ಡಿಫ್ರೆನ್ಸ್ ಇದೆಯಲ್ಲ, ಡಿಫ್ರೆನ್ಸ್ ಬಂತು ಅಂತಂದರೆ ಅದು ಸ್ಟೇಟ್ ಫಂಕ್ಷನ್. ಹಾಗಾದರೆ ಇವೆಲ್ಲವೂ ಸ್ಟೇಟ್ ವೇರಿಯೇಬಲ್. ಅರ್ಥ ಆಯಿತು ಸರ್. ನೋಡಿ, ಸ್ಟೇಟ್ ಫಂಕ್ಷನ್ ಅಂದರೆ ದ ಥರ್ಮೋಡೈನಮಿಕ್ ವೇರಿಯೇಬಲ್ ಸಚ್ ಆಸ್ ಟೆಂಪರೇಚರ್, ಪ್ರೆಷರ್, ವಾಲ್ಯೂಮ್ ಆ್ಯಂಡ್ ಕಾಂಪೋಸಿಷನ್ಸ್ ಆರ್ ಕಾಲ್ಡ್ ಸ್ಟೇಟ್ ಫಂಕ್ಷನ್ ಬಿಕಾಸ್ ದ ಚೇಂಜ್ ಇನ್ ದೇರ್ ವ್ಯಾಲ್ಯೂಸ್ ಡಿಪೆಂಡ್ಸ್ ಓನ್ಲಿ ಆನ್ ದ initial and final state of the system, and it is independent of the path or independent of the way to reach another state. ಕರೆಕ್ಟು ಸರ್. ಕಾಲೇಜಿಂದ ನೀವು ಮನೆಗೆ ಹೋಗಬೇಕಾದ್ರೆ ನೀವು ಯಾವ ರೂಟಲ್ಲಾರು ಹೋಗಿ ಸರ್ ಗೊತ್ತಿಲ್ಲ, ಕಾಲೇಜಿಂದ ಮನೆಗೆ ಹೋಗಿದ್ದೀವಿ ಅಂತಂದರೆ ಅಥವಾ ಮನೆಯಿಂದ ಕಾಲೇಜ್ಗೆ ಹೋಗಿದ್ದೀವಿ ಅಂತಂದರೆ ಅದನ್ನು ನಾವು ಏನಂತ ಹೇಳ್ತೀವಿ? ಸ್ಟೇಟ್ ಫಂಕ್ಷನ್ ಅಂತ ಹೇಳ್ತೀವಿ. ಅವೆಲ್ಲ ಬಂದಿವೆ. ಇಷ್ಟು ಅರ್ಥ ಆಯ್ತು ಈಗ ಸ್ಟೇಟ್ ಫಂಕ್ಷನ್ ಅಂತಂದರೆ. ಈಗ ನಾನೇನು ಮಾಡ್ತಾಯಿದ್ದೀನಿ, ಇದೇ ಥರ ಇನ್ನೊಂದು ತಗೊಂಡಿದ್ದೀನಿ ನೋಡಿ. ಇಟ್ಸ್ ಎ ಕಂಪ್ಲೀಟ್ಲಿ ಇನ್ಸುಲೇಟೆಡ್ ವೆಜಲ್ ಅಲ್ವಾ? ಕಂಪ್ಲೀಟ್ಲಿ ಇನ್ಸುಲೇಟೆಡ್ ವೆಜಲ್ ತಾನೇ ಇದು. ಅಂದರೆ ಏನಿದು? ಹೀಟ್ ಡಸ್ ನಾಟ್ ಪರ್ಮಿಟ್ಸ್ ಆರ್ ಅಲೋಸ್ ದ ಹೀಟ್ ಫ್ರಮ್ ಸಿಸ್ಟಮ್ ಟು ಸರೌಂಡಿಂಗ್ಸ್, ಸರೌಂಡಿಂಗ್ಸ್ ಟು ಸಿಸ್ಟಮ್. ಇದರ ನಾನು ಅಡಿಯಾಬ್ಯಾಟಿಕ್ ವಾಲ್ ಅಂತ ಹೇಳ್ತೀನಿ. ಅಡಿಯಾಬ್ಯಾಟಿಕ್ ವಾಲ್ ಅಂದರೆ ಏನು ಸರ್? ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂತಂದರೆ ಏನು ಅಂದರೆ ಎ ಪ್ರೋಸೆಸ್ ಇನ್ ವಿಚ್ ನೋ ಹೀಟ್ ಈಸ್ ಎಕ್ಸ್ಚೇಂಜ್ಡ್ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ಸ್. ಇದು ಸಿಸ್ಟಮ್, ಇದು ಅಲ್ಲಿ ಹೇಳಿದ್ದೀನಿ, ಇದು ಸರೌಂಡಿಂಗ್ಸ್. ನೋ ಹೀಟ್ ಈಸ್ ಎಕ್ಸ್ಚೇಂಜ್ಡ್ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ಸ್ ಈಸ್ ಕಾಲ್ಡ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್. ಗೊತ್ತಾಯಿತು ಸರ್. ಅದೊಂಥರ ಐಸೋಲೇಟೆಡ್ ಸಿಸ್ಟಮ್ ಇದ್ದಂಗೆ ಸರ್. ಕರೆಕ್ಟು. ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂತಂದರೆ ಎ ಪ್ರೋಸೆಸ್ ಇನ್ ವಿಚ್ ನೋ ಹೀಟ್ ಈಸ್ ಎಕ್ಸ್ಚೇಂಜ್ಡ್ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ಸ್ ಈಸ್ ಕಾಲ್ಡ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್. ಈ ವಾಲು ಅಡಿಯಾಬ್ಯಾಟಿಕ್ ವಾಲ್ ಇದು. ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಈ ಸಿಸ್ಟಮ್ನಲ್ಲಿ ನೋಡಿದ್ವಿ, ಇಲ್ಲಿ ನಾನು ಒಂದು 100 ml ವಾಟ್ರ್ ತಗೊಬಿಟ್ಟಿದ್ದೀನಿ. 100 ml ಏನು ತೊಗೊಂಡಿದ್ದೀನಿ? ಇಲ್ಲಿ ವಾಟ್ರ್ ತೊಗೊಂಡಿದ್ದೀನಿ. ಈ 100 ml ವಾಟ್ರ್ ತೊಗೊಂಡಿದ್ದೀನಲ್ಲ, ನೀವಿಲ್ಲಿ ಒಂದು ಮ್ಯಾಟ್ರ್ ತೆಗೆದುಕೊಂಡ್ರೆ ಅದಕ್ಕೆ ಒಂದು ಎನರ್ಜಿ ಇರುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ನಿಮಗೆ ಅರ್ಥ ಹಂಗೆ ಬರೀತೀನಿ. ಇಲ್ಲಿ ಇಲ್ಲೊಂದು ಮಾಲಿಕ್ಯೂಲ್ಸ್ ಅಂತ, ಡಯಾಟಮಿಕ್ ಮಾಲಿಕ್ಯೂಲ್ಸ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಡಯಾಟಮಿಕ್ ಮಾಲಿಕ್ಯೂಲ್ಸ್ ಇದು. ಹೀಗೆ ಈ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ಗಳು ಒಂದು ಪ್ಲೇಸಲ್ಲಿ ಇರ್ತದೆ. ಆಗ ನಾವು ಹೇಳ್ತೀವಿ, ಅದು ಒಂದು ಪ್ಲೇಸಲ್ಲಿದೆ ಅಂತಂದರೆ ಅದಕ್ಕೆ ಯಾವ ಎನರ್ಜಿ? ಅದು ಪೊಟೆನ್ಷಿಯಲ್ ಎನರ್ಜಿ. ಅದು ಅಲ್ಲೇ ಇರ್ತದಾ? ಈ ಮಾಲಿಕ್ಯೂಲ್ಸ್ ಫಾರ್ ಎಕ್ಸಾಂಪಲ್ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಅಲ್ಲೇ ಇರ್ತದಾ? ಇಲ್ಲ. ಅದೇನಾಗ್ತಾ ಇರ್ತದೆ? ಮೂವ್ ಆಗ್ತಾ ಇರ್ತದೆ. ಮೂವ್ ಆಗ್ತಾ ಏನಾಗ್ತದೆ? ಈ ವಾಲ್ ಬಂದು ಕೊಲೈಡ್ ಆಗ್ಬೋದು, ಅಥವಾ ಇನ್ನೊಂದು ಮಾಲಿಕ್ಯೂಲ್ಸ್ ಬಂದು ಕೊಲೈಡ್ ಆಗ್ಬೋದು. ಹಾಗಾದರೆ ಈ ಏನಿದೆಯೋ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಇದೆಯಲ್ಲ, ಈ ಎರಡೂ ಎನರ್ಜಿನ ಒಟ್ಟಿಗೆ ನಾವು ಏನಂತ ಇಂಡಿಕೇಟ್ ಮಾಡ್ತೀವಿ ಅಂದರೆ ಯು ಅಂತ ಇಂಡಿಕೇಟ್ ಮಾಡ್ತೀವಿ. ಯು ಇಸ್ ಈಕ್ವಲ್ ಟು ಇಂಟರ್ನಲ್ ಎನರ್ಜಿ. The sum of the energies of potential energy and kinetic energy is called internal energy. ಗೊತ್ತಾಯ್ತು ಸರ್. The sum of the energies of potential energy and kinetic energy is called internal energy. ಸರ್, ಹಾಗಾದ್ರೆ ಬೇರೆ ಯಾವ ಥರ ಎನರ್ಜಿ ಇರಲ್ವಾ? ಈ ಮಾಲಿಕ್ಯೂಲ್ಸ್ಗಳು ನೋಡಿ, ಮಾಲಿಕ್ಯೂಲ್ಸ್ಗಳು ಏನಾಗ್ತಾ ಇರ್ತದೆ? ವೈಬ್ರೇಟ್ ಆಗ್ತಾ ಇರ್ತದಲ್ವಾ? ವೈಬ್ರೇಷನ್ ಎನರ್ಜಿ ಇರ್ತದೆ. ಈ ಮಾಲಿಕ್ಯೂಲ್ಸ್ ಹೀಗೆ ಇರ್ತದ, ಈಗ ಹೆಂಗೆ ರೊಟೇಟ್ ಆಗ್ತಾ ಇರ್ತದೆ, ಆ ಎನರ್ಜಿ ಇರ್ತದೆ, ರೊಟೇಷನ್ ಎನರ್ಜಿ ಇರ್ತದೆ. ಅದೇ ಥರ ಒಂದು ನ್ಯೂಕ್ಲಿಯರ್ ಫೋರ್ಸ್ ಇರ್ತದಲ್ವಾ? ನ್ಯೂಕ್ಲಿಯರ್ ಎನರ್ಜಿ ಇರ್ತದೆ. ಅಂದರೆ ಈ ಮಾಲಿಕ್ಯೂಲ್ಸ್ ಮಧ್ಯೆ ಏನಾದರೂ ರಿಯಾಕ್ಟೆಂಟ್ ಕೊಲಿಷನ್ ಆಗ್ಬಿಟ್ಟು ಆಗ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತದಲ್ವಾ? ಆಗ ಒಂದು ಬಾಂಡ್ ಎನರ್ಜಿ ಇರ್ತದೆ. ಅಂದರೆ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ವೈಬ್ರೇಷನ್ ಎನರ್ಜಿ, ರೊಟೇಷನ್ ಎನರ್ಜಿ, ಬಾಂಡ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ, ಈಗೆಲ್ಲ ಎನರ್ಜಿನ ಒಟ್ಟಿಗೆ ಸೇರ್ಕೊಂಡು ಅಂತ ಹೇಳ್ತೀವಿ ಇಂಟರ್ನಲ್ ಎನರ್ಜಿ ಅಂತ ಹೇಳ್ತೀವಿ. ಸರ್, ಅರ್ಥ ಆಯಿತು. ಇಂಟರ್ನಲ್ ಎನರ್ಜಿ ಅಂತಂದರೆ ದ ಸಮ್ ಆಫ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಎನರ್ಜೀಸ್ ಪೊಸೆಸ್ಡ್ ಬೈ ದ ಸಿಸ್ಟಮ್ ಈಸ್ ಕಾಲ್ಡ್ ಇಂಟರ್ನಲ್ ಎನರ್ಜಿ. ಅರ್ಥ ಆಯಿತು. ಸೊ ಇಂಟರ್ನಲ್ ಎನರ್ಜಿ ನಮ್ಗೆ ಹೆಂಗೆ ಗೊತ್ತಾಯ್ತದೆ? ಇಂಟರ್ನಲ್ ಎನರ್ಜಿನ ಮೆಜರ್ ಮಾಡೋಕ್ಕಾಗಲ್ಲ, ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಆದರೆ ಇಂಟರ್ನಲ್ ಎನರ್ಜಿ ಎಷ್ಟು ಜಾಸ್ತಿ ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು.
ಇಂಟರ್ನಲ್ ಎನರ್ಜಿ, ಇನಿಷಿಯಲ್ ಎನರ್ಜಿನೇ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಆದರೆ ಇನಿಷಿಯಲ್ ಎನರ್ಜಿ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ ಹೋದ ತಕ್ಷಣ ಆಗ ಎಷ್ಟು ಜಾಸ್ತಿ ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡೋದು. ಹೊಸದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಟ್ರೈ ಮಾಡೋಣ ಬನ್ನಿ ಇವಾಗ. ಅದು ನಿಮ್ಗೆ ಗೊತ್ತಾಯ್ತಲ್ಲ ಇಂಟರ್ನಲ್ ಎನರ್ಜಿ ಏನು? ಇಂಟರ್ನಲ್ ಎನರ್ಜಿ ಅಂದರೆ ಸರ್ ದ ಸಮ್ ಆಫ್ ದ ಎನರ್ಜೀಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಈಸ್ ಕಾಲ್ಡ್ ಇಂಟರ್ನಲ್ ಎನರ್ಜಿ. The components of internal energies are potential energy, kinetic energy, rotation energy, bond energy, etc. etc. The sum of the different kinds of energies possessed by the system is called internal energy. ಸರ್ ಅರ್ಥ ಆಯಿತು. ಹಾಗಾದರೆ ಇದೊಂದು ಸ್ಟೇಟ್ ಇದೆ, ಇದು ಅಡಿಯಾಬ್ಯಾಟಿಕ್ ಸಿಸ್ಟಮು. ಈಗ ಇದರ ಟೆಂಪರೇಚರ್ ನಾನು ಏನು ಮಾಡ್ತಾ ಇದ್ದೀನಿ, TA ಅಂತ ಅಂದ್ಕೊಳ್ಳಿ. ನೋಡಿ ಈಗ ಇದನ್ನು ತೆಗೆದುಕೊಂಡಿದ್ದನ್ನು, ಇದು ಒಂದು ಎ ಸ್ಟೇಟಲ್ಲಿದೆ. ಎ ಸ್ಟೇಟಲ್ಲಿ ಅದರ ಟೆಂಪರೇಚರ್ ಏನಾಗಿರ್ತದೆ? TA ಆಗಿರ್ತದೆ. ಅದರ ಟೆಂಪರೇಚರು TA ಆಗಿರ್ತದೆ. ಅದೊಂದು ಎ ಸ್ಟೇಟ್ ಇದೆ. ನಾನು ಹೇಳಿದೆ ಸ್ಟೇಟ್ ಆಫ್ ದ ಸಿಸ್ಟಮ್ ಅಂತ ಹೇಳಿದೆ. ಎ ಸಿಸ್ಟಮ್ ಈಸ್ ಸೆಡ್ ಟು ಬಿ ಎ ಗಿವನ್ ಸ್ಟೇಟ್. ದ ಥರ್ಮೋಡೈನಮಿಕ್ ಪ್ರಾಪರ್ಟೀಸ್ ಸಚ್ ಆಸ್ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್ ಆ್ಯಂಡ್ ಕಾಂಪೋಸಿಷನ್ಸ್ ಯಾವ ಫಿಕ್ಸ್ಡ್ ವ್ಯಾಲ್ಯೂ ಅಂತ ಹೇಳಿದೆ. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇದರ ಟೆಂಪರೇಚರು ವಾಟರ್ 25 ಇತ್ತು ಅಂತ ತಿಳ್ಕೊಳ್ಳಿ. ಈಗ ವೇಪರ್ ಆಗ್ತಾ ಇದೆ. 25 ಏನಾಗ್ತದೆ? 70, 80, 90, 100 ತನಕ ಔಟ್ ಆಗ್ತದೆ. ಟೆಂಪ್ರೇಚರ್ ಜಾಸ್ತಿ ಆಯಿತಾ? ಅದು ಸ್ಟೇಟ್ ವೇರಿಯೇಬಲ್ ಸರ್. ಹೌದು. ಈಗ ಪ್ರೆಷರ್ ನೋಡ್ಕೊಳ್ಳಿ. ಈಗ ಪ್ರೆಷರ್ ಏನಾಯ್ತದೆ ಇಲ್ಲಿ? ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರಲ್ಲ, ಪ್ರೆಷರ್ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಇದು ಕ್ಲೋಸ್ಡ್ ಕಂಟೈನರ್. ಪ್ರೆಷರು ಸರಿ ಸರ್, ಗೊತ್ತಾಯಿತು ಸರ್. ಟೆಂಪರೇಚರು ಓಕೆ ಸರ್, ಸ್ಟೇಟ್ ಫಂಕ್ಷನು. ಪ್ರೆಷರು ಸ್ಟೇಟ್ ಫಂಕ್ಷನ್ ಸರ್. ಸರ್ ಇದು ಕ್ಲೋಸ್ಡ್ ಕಂಟೈನರ್ ಅಲ್ವಾ ಸರ್, ವಾಲ್ಯೂಮಿಂಗ್ ಸರ್ ಚೇಂಜ್ ಆಗ್ತದೆ. ಕರೆಕ್ಟು. ನೋಡಿ, ಟೆಂಪ್ರೇಚರು, ಪ್ರೆಷರು, ವಾಲ್ಯೂಮಲ್ಲಿ ಮೂರೂ ಚೇಂಜ್ ಆಗಬೇಕು ಅಂತ ಇಲ್ಲ, ಯಾವುದಾದ್ರು ಚೇಂಜ್ ಆಗ್ಬೋದು. ಟೆಂಪ್ರೇಚರ್ ಚೇಂಜ್ ಆಗ್ಬೋದು, ಪ್ರೆಷರ್ ಚೇಂಜ್ ಆಗ್ಬೋದು, ವಾಲ್ಯೂಮ್ ಚೇಂಜ್ ಆಗ್ಬೋದು. ಬಟ್ ಇಲ್ಲಿ ಏನಾಗ್ತದೆ, ಕರೆಕ್ಟು ನೀವು ಹೇಳ್ತಾ ಇರೋದು, ಟೆಂಪ್ರೇಚರ್ ಮತ್ತು ಪ್ರೆಷರ್ ಚೇಂಜ್ ಆಗ್ತದೆ, ವಾಲ್ಯೂಮ್ ಚೇಂಜ್ ಆಗಲ್ಲ. ಹಾಗಾದರೆ ಸರ್ ವಾಲ್ಯೂಮ್ ಚೇಂಜ್ ಆಗೋದಕ್ಕೆ ಒಂದು ಎಕ್ಸಾಂಪಲ್ ಕೊಡಿ ಸರ್. ಒಂದು ಪಾಯಿಂಟ್ ತಗೊಳ್ಳಿ, ನಿಮ್ಮ ಹತ್ರ ಒಂದು ಪಾಯಿಂಟ್ ಇದೆ ಅಂತ ಅಂದ್ಕೊಳ್ಳಿ. ಆ ಪಾಯಿಂಟಲ್ಲಿ ಸ್ವಲ್ಪ ವಾಟ್ರ್ ಇದೆ, ಅದನ್ನು V1 ಅಂತ ತಗೊಳ್ಳಿ. ಈಗ ಆ ಪಾಯಿಂಟ್ಗೆ ವಾಟ್ರನ್ನು ಫಿಲ್ ಮಾಡಬೇಕು. ಹೆಂಗೆ ಫಿಲ್ ಮಾಡ್ತೀರಾ? ಅದೊಂದು ದೊಡ್ಡ ಪಾಯಿಂಟ್ ಅಂತ ಅನ್ಕೊಂಬಂದರೆ ನೀವು ಎಲ್ಲಿಂದ ತಮ್ಮದು ವಾಟರ್ ಫಿಲ್ ಅಪ್ ಮಾಡೋಕ್ಕಾಯ್ತದ? ನಿಮ್ಮ ಕೈಲಿ ಆಯ್ತದ? ಅದೇ ನಿಮ್ಮ ಕೈಲಿ ಬಿಟ್ಟರೆ ಅಷ್ಟೇ, ಟೈಮ್ ವೇಸ್ಟು. ನಾನು ಎಲ್ಲೋ ಬೇರೆ ಒಂದು ಡ್ಯಾಮ್ ಇರ್ತದೆ, ಆ ಡ್ಯಾಮಿಂದ ತಂದು ಅಲ್ಲಿಗೆ ಆ ಪಾಯಿಂಟ್ಗೆ ವಾಟ್ರನ್ನ ಫಿಲ್ ಅಪ್ ಮಾಡಿಬಿಡ್ತೀವಿ. ಆಗ ವಾಲ್ಯೂಮ್ ಏನಾಯಿತು? ಜಾಸ್ತಿ ಆಯಿತು. ಕರೆಕ್ಟ್ ಅಲ್ವಾ? ಮತ್ತು ಇನಿಷಿಯಲ್ ವಾಲ್ಯೂಮ್ ಇತ್ತು. ನಾನೊಂದು ಯಾವುದೋ ಒಂದು ಏನಿಂದ ಒಂದು ಡ್ಯಾಮಿಂದ ತಂದು ಆ ವಾಟ್ರನ್ನ ಫಿಲ್ ಅಪ್ ಮಾಡಿದೆ, ವಾಲ್ಯೂಮ್ ಏನಾಯಿತು? ಜಾಸ್ತಿ ಆಗೋಯ್ತು. ಹಾಗಾದ್ರೆ ವಾಲ್ಯೂಮ್ ಸ್ಟೇಟ್ ಫಂಕ್ಷನ್ ಅಂತ ಗೊತ್ತಾಯಿತು. ಈಗ ಫಾರ್ ಎಕ್ಸಾಂಪಲ್ ಅದೇ V1 ಅಂತ ಅಂದ್ಕೊಳ್ಳಿ. ನೀವು ಡ್ಯಾಮಿಂದ ತಂದಿಲ್ಲ, ಇದ್ದಕ್ಕಿದ್ದಂಗೆ ಮಳೆ ಬಂದುಬಿಡ್ತು, ಮಳೆ ಬಂದು ತುಂಬಿಡ್ತು. ಆಗ ವಾಲ್ಯೂಮ್ ಏನಾಯಿತು? ಜಾಸ್ತಿ ಆಯಿತು. ನನಗೆ ನೀವು ಡ್ಯಾಮಿಂದ ತಂದುಬಿಟ್ರೇನು, ಅಥವಾ ಮಳೆ ಬಂದು ನೀರು ತುಂಬಿದ್ರೇನು, ಅಥವಾ ನೀವೇ ತಗೊಬಂದು ನೀರು ತುಂಬಿಸಿದ್ರು ನನಗೇನು? ವಾಲ್ಯೂಮ್ ಚೇಂಜ್ ಆಯಿತಾ? ಇಟ್ಸ್ ಕಾಲ್ಡ್ ಸ್ಟೇಟ್ ಫಂಕ್ಷನ್. ಸರ್ ಸ್ಟೇಟ್ ಫಂಕ್ಷನ್ 100% ಅರ್ಥ ಆಯಿತು ಸರ್. ಸರ್ ಇಲ್ಲೇ ಅರ್ಥ ಆಗ್ಬಿಟ್ಟಿದ್ದು ಸರ್. ಅದು ಸ್ವಲ್ಪ ಡೌಟ್ ಬಂತು ಸರ್, ಯಾಕಂದರೆ ಟೆಂಪ್ರೇಚರ್ ಹೋಗಿ ಚೇಂಜ್ ಆಯಿತು, ಪ್ರೆಷರ್ ಹೋಗಿ ಚೇಂಜ್ ಆಯಿತು, ವಾಲ್ಯೂಮ್ ಇಲ್ಲಿ ಚೇಂಜ್ ಆಗಲಿವಲ್ಲ ಅಂತ. ಸರ್ ಗೊತ್ತು ಸರ್, ಇದು ಸರ್ ಇವೆಲ್ಲ ನನಗೆ ಗೊತ್ತು ಸರ್, ನಿಮಗೆಲ್ಲ ಗೊತ್ತು. ಆದರೆ ಪ್ರಾಪರಾಗಿ ಅರ್ಥ ಮಾಡ್ಕೊಬಿಟ್ರೆ ಕೆಮಿಸ್ಟ್ರಿ ತುಂಬ ಈಸಿ. ಓಕೆ, ಇಲ್ಲಿ ಗಂಟೆ ಸರ್ ಎಲ್ಲ ಅರ್ಥ ಆಯಿತು. ಸರ್ ಇಂಟರ್ನಲ್ ಎನರ್ಜಿ, ಅದು ಸರ್ ಅರ್ಥ ಆಯಿತು ಸರ್. ದ ಸಮ್ ಆಫ್ ದ ಎನರ್ಜೀಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ. ಹಾಗಾದರೆ ಕಾಂಪೊನೆಂಟ್ಸ್ ಆಫ್ ಇಂಟರ್ ಎನರ್ಜಿಗಳಿದ್ದಾವಲ್ಲ, ಅವೆಲ್ಲವನ್ನು ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ವೈಬ್ರೇಷನ್ ಎನರ್ಜಿ, ರೊಟೇಷನ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ, ಬಾಂಡ್ ಎನರ್ಜಿ, ಅವೆಲ್ಲ ದ ಸಮ್ ಆಫ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಎನರ್ಜೀಸ್ ಪೊಸೆಸ್ಡ್ ಬೈ ದ ಸಿಸ್ಟಮ್ ಈಸ್ ಕಾಲ್ಡ್ ಇಂಟರ್ನಲ್ ಎನರ್ಜಿ. ಇಟ್ ಈಸ್ ಡಿನೋಟೆಡ್ ಬೈ ದ ಟರ್ಮ್ ಯು. ಸರ್ ಅರ್ಥ ಆಗೋಯ್ತು ಬಿಡಿ ಸರ್. 100 ml ವಾಟರ್ ತಗೊಂಡಿದ್ದೀನಿ. ಹಾಗಾದರೆ 100 ml ವಾಟರ್ಗೆ ಅಲ್ಲಿರುವಂಥ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗ್ತದೆ. ಕರೆಕ್ಟು ಸರ್. ವೆನ್ ದ ಟೆಂಪರೇಚರ್ ಇನ್ಕ್ರೀಸಸ್, ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ ಇನ್ಕ್ರೀಸಸ್. ವೆನ್ ದ ಟೆಂಪರೇಚರ್ ಡಿಕ್ರೀಸಸ್, ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ ಡಿಕ್ರೀಸಸ್. ಸರ್ ಗೊತ್ತಾಯಿತು ಸರ್. ನೀವೇ ಹೇಳ್ತಾ ಇದ್ದೀರಲ್ಲ ಸರ್, ಇದು ಅಡಿಯಾಬ್ಯಾಟಿಕ್ ವಾಲ್ ಅಂತ ಹೇಳಿದ್ರಲ್ಲ ಸರ್.
ಹೆಂಗೆ ಸರ್ ಇದು ಈಟೇ ಟ್ರಾನ್ಸ್ಫರ್ ಆಗವಲ್ಲ ಸರ್, ಇದು ಈಟೇ ಪರ್ಮಿಟ್ ಆಗವಲ್ಲ ಸರ್, ಬಿಕಾಸ್ ಇಟ್ಸ್ ಅಡಿಯಾಬ್ಯಾಟಿಕ್ ವಾಲ್ ಮೀನ್ಸ್ ಇಟ್ಸ್ ಎ ನಾನ್ ಕಂಡಕ್ಟಿಂಗ್ ವಾಲ್. ಓ ಅದಕ್ಕೆ ನಾನೇನು ಮಾಡಿದ್ದೀನಿ, ಇಲ್ಲಿ ನೋಡಿ ಇಲ್ಲಿ, ಓಕೆ, ಇದೇನಿದು ಸೆಟ್ ಆಫ್ ಸ್ಮಾಲ್ ಪೆಡಲ್ನ ಫಿಕ್ಸ್ ಮಾಡಿದ್ದೀನಿ. ಸುಮ್ಮನೆ ಇನ್ನು ತೋರ್ಸಕ್ಕೆ ಒಂದು ಫಿಟ್ ಮಾಡಿದ್ದೀನಿ ಅಷ್ಟೇ. ಇದನ್ನೇನು ಮಾಡ್ತಾ ಇದ್ದೀನಿ ನಾನು, ರೊಟೇಟ್ ಮಾಡ್ತಾ ಇದ್ದೀನಿ, ರೊಟೇಟ್ ಮಾಡ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಹೀಗೆ ಇದನ್ನು ಈ ಸಿಸ್ಟಮ್ ಅಂತ ಅಂದ್ಕೊಳ್ಳಿ. ಈಗ ರೊಟೇಟ್ ಮಾಡ್ತಾ ಇದ್ದೀನಿ. ಇದನ್ನು ಏನಂತ ಹೇಳ್ತೀವಿ, ಮೆಕ್ಯಾನಿಕಲ್ ವರ್ಕ್ ಅಂತ ಹೇಳ್ತೀವಿ. ಈಗ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ವರ್ಕನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಬೈ ಡೂಯಿಂಗ್ ವರ್ಕ್. ಈಗ ಇದನ್ನು ಏನು ಮಾಡ್ತಾ ಇದ್ದೀನಿ, ಮೆಕ್ಯಾನಿಕಲ್ ವರ್ಕ್ ಅಂತ ಹೇಳ್ತೀವಿ. ಇದು ಮೆಕ್ಯಾನಿಕಲ್ ವರ್ಕ್. ಇದು ಹೀಗೆ ಚೆನ್ನಾಗಿ ರೊಟೇಟ್ ಮಾಡ್ತಾ ಇರ್ತೀನಿ. ಈ ಪೆಡಲನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ರೊಟೇಟ್ ಮಾಡ್ತಾ ಇರ್ತೀನಿ. ಓಕೆ, ಇದು ರೊಟೇಟ್ ಮಾಡ್ತಾ ಇನಿಷಿಯಲ್ ಟೆಂಪರೇಚರ್ ಟಿ ಎ ಇದೆಯಲ್ವಾ. ಫಾರ್ ಎಕ್ಸಾಂಪಲ್ ಟಿ ಎನ ಒಂದು 25 ಡಿಗ್ರಿ ಸೆಂಟಿಗ್ರೇಡ್ ಅಂತ ಅಂದ್ಕೊಂಡ್ರೆ ಗೊತ್ತು ಸರ್, ಅದು 298 ಕೆಲ್ವಿನ್ ಸರ್. ಕರೆಕ್ಟು, 298 ಕೆಲ್ವಿನ್. ಈಗ ಟಿ ಬಿ ರೀಚ್ ಆಗಬೇಕು, ಟಿ ಬಿಗೆ ಬರಬೇಕು. ಟಿ ಎಯಿಂದ ಟಿ ಬಿಗೆ ಬರಬೇಕು ಅಂತಂದರೆ ನನಗೆ ಈ ಟಿ ಬಿಗೆ ರೀಚ್ ಆಗಬೇಕು ಅಂತಂದರೆ ಈ ಟಿ ಬಿಗೆ ರೀಚ್ ಆಗೋ ತನಕನೂ ಇದನ್ನು ರೊಟೇಟ್ ಮಾಡ್ತಾನೆ ಇರ್ರಿ. ಎಲ್ಲಿ ತನಕ ರೊಟೇಟ್ ಮಾಡಬೇಕು ಗೊತ್ತಾ, ಈ ಸಿಸ್ಟಮಲ್ಲಿ 1 ಕಿಲೋ ಜೌಲ್ ಈಟನ್ನು ಅಂದರೆ 1 ಕಿಲೋ ಜೌಲ್ ಅಷ್ಟು ವರ್ಕ್ ಆಗಬೇಕು. ಅಲ್ಲಿ 1 ಕಿಲೋ ಜೌಲಷ್ಟು ಎನರ್ಜಿಯಲ್ಲಿ ಬರಬೇಕು ಸಿಸ್ಟಮಲ್ಲಿ, ಅಷ್ಟು ಅದು ಜನರೇಟ್ ಆಗಬೇಕು. 1 ಕಿಲೋ ಜೌಲಷ್ಟು ನೋಡಿ, 1 ಕಿಲೋ ಜೌಲಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗೋ ತನಕ ಸುಮ್ಮನೆ ರೊಟೇಟ್ ಮಾಡ್ತಾನೇ ಇರ್ರಿ. ಸರ್ ನಮ್ಗೆ ಹೆಂಗೆ ಗೊತ್ತಾಯ್ತಾ ಸರ್, 1 ಕಿಲೋ ಜೌಲ್ ಸಪ್ಲೈ ಆಗಿದೆ ಅಂತ ನನಗೆ ಹೆಂಗೆ ಗೊತ್ತಾಯ್ತು ಸರ್, ನನಗೆ ಸುಮ್ಮನೆ ರೊಟೇಟ್ ಮಾಡ್ತಾನೇ ಇದ್ದೀನಿ ಸರ್. ಅದು 1 ಕಿಲೋ ಜೌಲ್ ಬರ್ತದೆ ನನಗೆ ಗೊತ್ತಾಗ್ತದೆ. ಹೌದು, ಅದು ಡೌಟ್ ಬರ್ತದೆ ಸರ್, 1 ಕಿಲೋ ಜೌಲ್ ಸಪ್ಲೈ ಆಗಿದೆ ನನಗೆ ಹೆಂಗೆ ಗೊತ್ತಾಗ್ತಾ ಇರ್ತದೆ. ಯಾಕೆ 1 ಕಿಲೋ ಜೌಲ್ ಸಪ್ಲೈ ಆಗಿದೆ ಗೊತ್ತಾ, ಜಸ್ಟ್ ಇಂಟರ್ನಲ್ ಎನರ್ಜಿ. ಫಾರ್ ಎಕ್ಸಾಂಪಲ್ ಈಗ ಟಿ ಇಂಟರ್ನಲ್ ಎನರ್ಜಿ ಇರ್ತಲ್ಲ, ಇದು U1, ಇದು U1, ಈ ಸ್ಟೇಟು U1 ಇದು. ಈಗ ಇದು ಇನ್ನೊಂದು ಸ್ಟೇಟ್ ರೀಚ್ ಆಗಬೇಕು, ಬಿ ಸ್ಟೇಟನ್ನು, ಅದರ ಟೆಂಪರೇಚರು ಟಿ ಬಿ ಆಗಬೇಕು, ಅದರ ಸ್ಟೇಟು U2 ಆಗಬೇಕು. ಅರ್ಥ ಆಯ್ತಲ್ಲ, ಇದು ಟೆಂಪರೇಚರ್ ಟಿ ಬಿ, U2 ಅಂತಂದರೆ ಅದು ಫೈನಲ್ ಇಂಟರ್ನಲ್ ಎನರ್ಜಿ. ಈ U1ಇಂದ U2ಗೆ ಇನ್ಕ್ರೀಸ್ ಆಗಬೇಕು ಅಂತಂದರೆ ನಾನು 1 ಕಿಲೋ ಜೌಲ್ ಎನರ್ಜಿ ಪ್ರೊಡ್ಯೂಸ್ ಆಗಬೇಕು. ಅದಕ್ಕೆ ನಾನು ಈ ಪೆಡಲ್ ಇಟ್ಕೊಂಡು ಚೆನ್ನಾಗಿ ರೊಟೇಟ್ ಮಾಡ್ತಾ ಇರ್ತೀನಿ. ತುಂಬ ಡೌಟ್ ಬರ್ತದೆ, ತುಂಬ ಜನ ಸ್ಟೂಡೆಂಟ್ಸ್ ಈ ಡೌಟ್ ಕೇಳ್ತಾರೆ, ಸರ್ ನೀವು ರೊಟೇಟ್ ಮಾಡ್ತಾನೆ ಇದ್ದೀನಿ ಸರ್, ನನಗೆ ಟಿ ಬಿ ಎಷ್ಟು ಅಂತ ಹೇಳ್ಬಿಡಿ ಸರ್, ಆ ಟಿ ಬಿ ಬಂದ ತಕ್ಷಣ ನಿಲ್ಲಿಸ್ಬಿಡ್ತೀನಿ ಅಂತ. ನೀವೇನು ಮಾಡಬೇಕು, ತುಂಬ ಸುಲಭ. ಈ ಟಿ ಬಿನ ನೀವು ಈ ಡಿಫ್ರೆನ್ಸ್ ಅಂತಂದ್ರೇನು, ಇದು ಡೆಲ್ಟಾ ಟಿ ಅಂತ, ಡೆಲ್ಟಾ ಟಿ ಈಸ್ ಈಕ್ವಲ್ ಟು ಟಿ ಬಿ ಮೈನಸ್ ಟಿ ಎ ಅಂತ ಒಂದು ಗೊತ್ತಾಯಿತು ಸರ್ ಡಿಫ್ರೆನ್ಸು. ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ, ಈ ಡೆಲ್ಟಾ ಟಿ ಬಿ ಮತ್ತು ಟಿ ಬಿ ಮೈನಸ್ ಟಿ ಎನ ಚೇಂಜ್ ಇನ್ ಟೆಂಪರೇಚರ್ ಅಂತ ಹೇಳ್ತೀವಿ. ಈಸ್ ಈಕ್ವಲ್ ಟು ಕ್ಯೂ ಮೈ ಎಮ್ ಸಿ ಅಂತ ಒಂದು ಫಾರ್ಮುಲಾ ಇದೆ. ಓ ಇದು ಯಾವ ಫಾರ್ಮುಲಾ ಸರ್ ನೋಡಿ, ಡೆಲ್ಟಾ ಟಿ ಅಂದರೆ ಚೇಂಜ್ ಇನ್ ಟೆಂಪರೇಚರ್, ಕ್ಯೂ ಅಂತಂದರೆ ಅಮೌಂಟ್ ಆಫ್ ಎನರ್ಜಿ, ಎಮ್ ಅಂತಂದರೆ ಮಾಸ್ ಆಫ್ ಸಬ್ಸ್ಟೆನ್ಸ್ ಟೇಕನ್, ಸಿ ಅಂತಂದರೆ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್. ಹಾಗಾದರೆ ಅಪ್ಲೈ ಮಾಡೇ ಬಿಡೋಣ. ಇಲ್ಲಿ ನೋಡಿ, ಕ್ಯೂ ವ್ಯಾಲ್ಯೂ ಎಷ್ಟು ತೊಗೊಂಡಿದ್ದೇವಪ್ಪ, ಕ್ಯೂ ನಮ್ಗೆ ಎಷ್ಟು ಬೇಕಪ್ಪ, 1 ಕಿಲೋ ಜೌಲ್. 1 ಕಿಲೋ ಜೌಲ್ ಅಂದರೆ ಎಷ್ಟಪ್ಪ, 1 ಕಿಲೋ ಜೌಲ್ ಅಂತಂದರೆ 1000 ಜೌಲ್ ಅಂತ, ಡಿವೈಡೆಡ್ ಬೈ ಎಮ್ ಅಂದರೆ ಮಾಸ್ ಆಫ್ ಸಬ್ಸ್ಟೆನ್ಸ್. ಇಲ್ಲಿ ವಾಟರ್ ತಗೊಂಡಿದ್ದೀನಿ, ಎಷ್ಟಿದೆ, 100 ml ಇದೆ. 100 ml ಅಂದರೆ 100 ಗ್ರಾಮ್ ಆಯ್ತಲ್ವಾ. 100 ml 100 ಗ್ರಾಮ್ ಅಂತ ಬರೀಬೇಕು ಅಂತಂದರೆ ಅದೇನಾಯ್ತದೆ, 100 × 10⁻³ ಅಲ್ವಾ ಕೆ ಜಿ. 100 ml ಏನಾಯಿತು, 100 ಗ್ರಾಮ್ ಆಯಿತು, ಇಸ್ ಈಕ್ವಲ್ ಟು ಏನಾಯಿತು, 100 × 10⁻³ ಕೆ ಜಿ ಆಯಿತು. ಓ ಮತ್ತೆ ಸರ್ ಸಿ ಅಂದ್ರೇನು, ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಗೊತ್ತಲ್ಲ, ಅದು ನಿಮಗೆ ನಿಮ್ಮ ಮ್ಯಾಥಮೆಟಿಕಲ್ ಟೇಬಲಲ್ಲಿ ತೆಗೆದು ನೋಡ್ರೆ ಸಿಗ್ತದೆ, 4200. ಓ ಇದು ಹೆಂಗೆ ಸರ್ ಸಾಲ್ವ್ ಮಾಡೋದು, ಏನಿಲ್ಲ, ಇದನ್ನ ಮೇಲ್ಗಡೆ ತಗೊಳ್ಳಿ, ಅದು 1000 ಆಗ್ತದೆ.
ಆ 1000 ನೋಡಿ ಬರ್ಕೊಳ್ತೀನಿ ನೋಡಿ, ಇಲ್ಲಿ 1000 ಇದೆ, ಇಂಟು ಮೇಲ್ಗಡೆ ತಗೊಳ್ಳಿ ಇದನ್ನು, ಅದು 1000 ಆಗ್ತದೆ. ನೆಕ್ಸ್ಟ್ ಬನ್ನಿ, ಇದು 100 ಇದೆ, ಇಂಟು ಮಾಡಿ 4200 ಇದೆಯಲ್ವಾ. ಈಗ ನೋಡಿ ಇಲ್ಲಿ ಇದನ್ನು ಇದು ಕ್ಯಾನ್ಸಲ್ ಮಾಡಿದ್ರೆ, ಇದು ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಉಳ್ಕತ್ತದೆ? 10 ಉಳ್ಕತ್ತದಲ್ವ, ಇಲ್ಲಿ 10 ಉಳ್ಕತ್ತದೆ. ಆಮೇಲೆ ಇದು ಕ್ಯಾನ್ಸಲ್ ಮಾಡ್ಬೋದಾ? ಕ್ಯಾನ್ಸಲ್ ಮಾಡ್ಬೋದು. ಆಗ 10 × 10 100 ಆಯಿತು. 100/42. 100/42 ಅಂದರೆ ಎಷ್ಟು? 100/42 ಅಂತಂದರೆ ಈ ಡೆಲ್ಟಾ ಟಿ ವ್ಯಾಲ್ಯೂ ಇದೆಯಲ್ಲ, ಡೆಲ್ಟಾ ಟಿ ಇಸ್ ಈಕ್ವಲ್ ಟು 2.38. ಅದು ಕೆಲ್ವಿನ್ ಆಗಿರ್ಬೋದು, ಡಿಗ್ರಿ ಸೆಂಟಿಗ್ರೇಡ್ ಆಗಿರ್ಬೋದು. 2.38. ಹಾಂ ಸರ್, ಗೊತ್ತಾಯ್ತು ಬಿಡಿ ಸರ್. 298 ಕೆಲ್ವಿನ್ ಇದೆ ಸರ್. 298 ಕೆಲ್ವಿನ್ ಅಂತಂದರೆ ಈ ಟಿ ಬಿ ವ್ಯಾಲ್ಯೂ ಇನ್ನೇನಿಲ್ಲ ಸರ್, 300.38 ಕೆಲ್ವಿನಷ್ಟು ಬಂದ ತಕ್ಷಣ ನಾನು ರೊಟೇಟ್ ಮಾಡೋದು ನಿಲ್ಲಿಸ್ಬಿಡಬೇಕು ಅಂತ. ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮ್ಮನೆ ನೀವು ರೊಟೇಟ್ ಮಾಡ್ತಾನೇ ಇರಬೇಕಾಯ್ತದೆ. ಇದೊಂದು ಫಾರ್ಮುಲಾ ತುಂಬ ಹೆಲ್ಪ್ ಆಗ್ತದೆ. ಏನೇಳು? ಡೆಲ್ಟಾ ಟಿ ಇಸ್ ಈಕ್ವಲ್ ಟು Q/mc ಅಂತ. ಕ್ಯೂ ಅಂದರೆ ಅಮೌಂಟ್ ಆಫ್ ಎನರ್ಜಿ, ಅದು ಎಷ್ಟು ಸಪ್ಲೈ ಮಾಡಬೇಕು, ಎಷ್ಟು ಬರಬೇಕು ಇಲ್ಲಿ ಎನರ್ಜಿ, 1 kJ, ಅದಕ್ಕಿಂತ ಜಾಸ್ತಿ ಬರಬಾರ್ದು. ಅದಕ್ಕಿಂತ ಜಾಸ್ತಿ ಬಂದರೆ ನಾನು ಈ ಅಪ್ಲೈ ಮಾಡ್ತಾರೋ ವರ್ಕ್ಗೆ ಕಾನ್ಸೆಪ್ಟ್ ತಪ್ಪಾಗ್ಬಿಡ್ತದೆ. 1 kJ ಸಾಕು. ಎಮ್ ಅಂದರೆ ಮಾಸ್ ಆಫ್ ಸಬ್ಸ್ಟೆನ್ಸ್ ಟೇಕನ್, ಯಾವುದು? ವಾಟರ್. 100 ಗ್ರಾಮ್ ತೊಗೊಂಡೆ, ಅದನ್ನು kg ಕನ್ವರ್ಟ್ ಮಾಡಿಕೊಂಡೆ, ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಇದು. ಆಗ ಡೆಲ್ಟಾ ಟಿ ಬಂತು. ಗೊತ್ತಾಯಿತು ಬಿಡಿ ಸರ್. 298 ಕೆಲ್ಲಿಂದ 300.38 ಟೆಂಪ್ರೇಚರ್ ಬರೋ ತನಕ ನಾನು ರೊಟೇಟ್ ಮಾಡ್ತಾ ಇರ್ತೀನಿ. ಎಸ್, ಕರೆಕ್ಟ್. ಹಾಗಾದರೆ ಈ ಇಂಟರ್ನಲ್ ಎನರ್ಜಿ ಏನಾಗೋಯ್ತು? ಈಗ ಜಾಸ್ತಿ ಆಗೋಯ್ತು. ಈ ಡಿಫ್ರೆನ್ಸ್ ಇದೆಯಲ್ಲ, ಈ ಡಿಫ್ರೆನ್ಸನ್ನು ನಾವು ಡೆಲ್ಟಾ ಯು ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಅಥವಾ ಇದನ್ನು ಹೆಂಗಿರು ಎ ಅಂತ ಬರ್ಕೊಂಡಿದ್ದೀವಲ್ಲ, ಇದು ಎ ಅಂತ ಬರ್ಕೊಬೇಡಿ, ಇದನ್ನು ನಾವು ಬಿ ಅಂತ ಬರ್ಕೊಬೇಡಿ. ಆಗ ಡೆಲ್ಟಾ ಯು ಅಂದರೆ ಏನು? UB - UA. ಬಟ್ ಈಸ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಅಲ್ಲೇ ಸಿಕ್ಬಿಡ್ತಲ್ಲ. ಹಾಗಾದರೆ ಆ ಮಾಲಿಕ್ಯೂಲ್ಸ್ಗಳು ಅಷ್ಟು ವರ್ಕ್ ಆಗಿದೆ. ಹಾಗಾದರೆ ಇಲ್ಲಿ ವರ್ಕ್ ಆಗಿರೋದು ಯಾವ ಸಿಸ್ಟಮ್ ಇದು? ಅಡಿಯಾಬ್ಯಾಟಿಕ್ ಅಂದರೆ ಏನಂತ ಹೇಳ್ತೀವಿ ಅಂತಂದರೆ AD ಅಂತ ಬರ್ಕೊಳ್ತೀವಿ, ವರ್ಕನ್ನು W ಅಂತ ಬರ್ಕೊಳ್ತೀವಿ. AD ಅಂದರೆ ಅಡಿಯಾಬ್ಯಾಟಿಕ್. ಅಂದರೆ W ಇದೆಯಲ್ಲ, ಡೆಲ್ಟಾ ಯು ಇಸ್ ಈಕ್ವಲ್ ಟು WAD. AD ಸ್ಟ್ಯಾಂಡ್ಸ್ ಫಾರ್ ಅಡಿಯಾಬ್ಯಾಟಿಕ್. ಓ ಸರ್, ಗೊತ್ತಾಯಿತು ಸರ್. ಇನ್ನೇನಿಲ್ಲ ಸರ್, ಎಷ್ಟು ಎನರ್ಜಿ ಇನ್ಕ್ರೀಸ್ ಆಯಿತು ಅಂತಂದರೆ ಅಲ್ಲಿ ಎಷ್ಟು ವರ್ಕ್ ಮಾಡ್ತು, ಎಷ್ಟು ಅಂದರೆ ವರ್ಕ್ ಬೈ ಡೂಯಿಂಗ್ ವರ್ಕ್, ದಟ್ ಇಸ್ ಕಾಲ್ಡ್ WAD ಅಂತ ಹೇಳ್ತೀವಿ. ಅಡಿಯಾಬ್ಯಾಟಿಕ್ ಸಿಸ್ಟಮ್. ಸರ್, ಯಾಕೆ ಸರ್ ಇದು ಅಡಿಯಾಬ್ಯಾಟಿಕ್ ಸಿಸ್ಟಮ್ ತೊಗೊಂಡ್ರಿ? ನೀವು ಕಷ್ಟಪಟ್ಟು ಇಲ್ಲಿ ಎನರ್ಜಿ ಪ್ರೊಡ್ಯೂಸ್ ಮಾಡಿದ್ದು ಸಿಸ್ಟಮಿಂದ ಸರೌಂಡಿಂಗ್ಸ್ಗೆ ಹೋಗಬಾರ್ದು ಅಂತ. ಹಾಗಾದ್ರೆ ಇದನ್ನು ಹೆಂಗೆ ಸರ್ ನಮ್ಗೆ ಅರ್ಥ ಆಗೈತೆ? ಯಾವ ಥರ ತಗೋಬೋದು? ತುಂಬ ಸುಲಭ. ಇದೇನು ಮಾಡಿ ಗೊತ್ತಾ? ಒಂದು ಥರ್ಮೋಸ್ ಫ್ಲಾಸ್ಕ್ ತಗೋಬಿಡಿ. ಗೊತ್ತಾಯ್ತು ಬಿಡಿ ಸರ್, ಅದು ನಮ್ಮ ಮನೆಯಲ್ಲೇ ಇದೆ. ಥರ್ಮೋಸ್ ಫ್ಲಾಸ್ಕ್ ತಗೋದ ತಕ್ಷಣ ಇಲ್ಲಿರುವಂತಹ ಎಷ್ಟು 1 kJ ಸಪ್ಲೈ ಮಾಡಿದ ತಕ್ಷಣ ಟೆಂಪ್ರೇಚರ್ ಎಷ್ಟು? 2.38 ಜಾಸ್ತಿ ಆಯ್ತದಲ್ವಾ? 2.38 ಜಾಸ್ತಿ ಆದ ತಕ್ಷಣ ಎಷ್ಟು ವರ್ಕ್ ಆಗಿದೆ ಅಲ್ವಾ? ಅಷ್ಟೇ ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗ್ತದಲ್ವಾ? ಡೆಲ್ಟಾ ಯು. ಗೊತ್ತಾಯ್ತು ಬಿಡಿ ಸರ್. ನೋಡಿ, ಇಲ್ಲಿ ಡೆಲ್ಟಾ ಯು ವ್ಯಾಲ್ಯೂ ಅಥವಾ WAD ಇದೆಯಲ್ಲ, ಇದು ಪಾಸಿಟಿವ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಪಾಸಿಟಿವ್. ಆಗ ನಾವು ನೋಡಿ IUPAC ಸೈನ್ ಕನ್ವೆನ್ಷನ್ ಏನಂತ ಹೇಳ್ತೀವಿ ಅಂತ, IUPAC ಕನ್ವೆನ್ಷನ್ ಏನಂತ ಹೇಳ್ತೀವಿ ಅಂತಂದರೆ, ಇಫ್ WAD ಇಸ್ ಪಾಸಿಟಿವ್ ಅಂತಂದರೆ ಇಂಟರ್ನಲ್ ಎನರ್ಜಿ ಏನಾಗ್ತದೆ? ಜಾಸ್ತಿ ಆಗ್ತದೆ. ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗ್ತದೆ. ಕರೆಕ್ಟು ಸರ್. ಇಫ್ WAD ಇಸ್ ಪಾಸಿಟಿವ್, ದ ಇಂಟರ್ನಲ್ ಎನರ್ಜಿ ಇನ್ಕ್ರೀಸಸ್. ಆಗ ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್. ಎಲ್ಲ ಆಗ್ತಾ ಇದೆ? ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್. ಗೊತ್ತಾಯಿತು ಸರ್. ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್. ಇಫ್ WAD ಇಸ್ ಪಾಸಿಟಿವ್, ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್ ಆ್ಯಂಡ್ ಇಂಟರ್ನಲ್ ಎನರ್ಜಿ ಇನ್ಕ್ರೀಸಸ್. ಸರ್, ಇದೇನಾದ್ರದ್ದು
ನಾನು ಹೇಳ್ತಾ ಇದ್ದೀನಿ ನೆಗೆಟಿವ್ ಬಂತು, ಇಂಟರ್ನಲ್ ಎನರ್ಜಿ ಕಡಿಮೆ ಆಯಿತು, ಅದನ್ನು ನಾವು ಏನಂತ ಹೇಳ್ತೀವಿ, ಬೈ ದ ಸಿಸ್ಟಮ್ ಅಂತ ಹೇಳ್ತೀವಿ. ಬೈ ದ ಸಿಸ್ಟಮ್ ಯಾವ ಸರ್? ಸರ್ ಅದು ಹೆಂಗೆ ಸರ್? ಅದು ನಿಮಗೆ ಇಲ್ಲಿ ಎನರ್ಜಿ ಅದು ಹೆಂಗೆ ಎಕ್ಸ್ಚೇಂಜ್ ಆಗ್ತದೆ ಸರ್? ಅಡಿಯಾಬ್ಯಾಟಿಕ್ ವಾಲ್ ಅಲ್ವಾ? ಹಾಂ, ಈಗ ನಿಮ್ಮ ಮನೆ ಥರ್ಮೋ ಫ್ಲಾಸ್ಕ್ ಇದೆಯಲ್ವಾ, ಎಷ್ಟೋ ISI ಮಾರ್ಕ್ ಇರೋ ಥರ್ಮೋ ಫ್ಲಾಸ್ಕ್ ತಗೊಂಡಿದ್ದೀರಿ. ಈ ಕರೋನಾ ಟೈಮಲ್ಲಿ ಏನು ಮಾಡ್ತೀರಿ, ಹಾಟ್ ವಾಟರ್ ಕೊಡ್ರಿ ಅಂತ ಡಾಕ್ಟರ್ ಹೇಳ್ತಾರೆ. ಹಾಟ್ ವಾಟರ್ ತೆಗೆದುಕೊಂಡು ಆ ಥರ್ಮೋ ಫ್ಲಾಸ್ಕ್ಗೆ ಫಿಲ್ ಅಪ್ ಮಾಡಿರ್ತೀರಿ. ಮಾಡಿಬಿಟ್ಟು ಒಂದು ಟೆಂಪ್ರೇಚರ್ ಥರ್ಮೋಮೀಟ್ರ್ ನೋಡಿ ಟೆಂಪ್ರೇಚರ್ ಎಷ್ಟಿರ್ತದೆ. ಫಾರ್ ಎಕ್ಸಾಂಪಲ್ ಹಾಟ್ ವಾಟರ್ ಅಲ್ವಾ, 60 ಡಿಗ್ರಿ ಅಂತಲೇ ಅಂದ್ಕೊಳ್ಳಿ, ಹಾಟ್ ವಾಟ್ರು, ಹೌದಲ್ವಾ? ನಾಳೆ ಆಗ ಕ್ಲೋಸ್ ಮಾಡಿಬಿಡಿ, ಕಂಪ್ಲೀಟಾಗಿ ಕ್ಯಾಪ್ ಹಾಕ್ಬಿಡಿ. ನಾಳೆ 24 ಗಂಟೆ ಆದಮೇಲೆ ಅದೇ ಟೈಮಲ್ಲಿ ಅದೇ ಕ್ಯಾಪನ್ನು ಓಪನ್ ಮಾಡಿ ಥರ್ಮೋಮೀಟ್ರ್ ಇಡಿ. 60 ಇರಬೇಕಲ್ವಾ? 60 ಇರ್ತದ? ಇಲ್ಲ, ಅದು ಥರ್ಮೋ ಫ್ಲಾಸ್ಕ್ ಅಡಿಯಾಬ್ಯಾಟಿಕ್ ವಾಲ್. ಅದು ಎಷ್ಟೋ ಒಂದು 25-30 ಬಂದು ನಿಂತಿರ್ತದೆ. ಸರ್ ಇದೇನು ಸರ್ ಟೆಂಪ್ರೇಚರ್, ನಾನು ಹಾಟ್ ವಾಟ್ರ್ ಹಂಗೆ ರಿಟೈನ್ ಆಗಲಿ ಅಂತಂದರೆ ಅದು ಟೆಂಪ್ರೇಚರ್ ಡಿಕ್ರೀಸ್ ಆಗ್ಬಿಟ್ಟೈತೆ, ಅದ್ರ ಕೋಲ್ಡ್ ವಾಟ್ರ್ ಆಗ್ಬಿಟ್ಟೈತೆ. ಹಂಗಾರೆ ಥರ್ಮೋ ಫ್ಲಾಸ್ಕ್ ಯಾಕೆ ಸರ್? ಹಾಗಾದ್ರೆ ಟೆಂಪ್ರೇಚರ್ ನೀವು ಹೇಳ್ತಾ ಇರೋದು ಅಡಿಯಾಬ್ಯಾಟಿಕ್ ವಾಲಲ್ಲಿ ಟೆಂಪ್ರೇಚರ್ ಡಿಕ್ರೀಸ್ ಆಗಬಾರ್ದು ಅಂದರೆ ಅದು ಹೀಟ್ ಎಕ್ಸ್ಚೇಂಜ್ ಆಗಲ್ಲ ಅಂತ. ಹಾಗಾದರೆ ನಮ್ಮ ಥರ್ಮೋ ಫ್ಲಾಸ್ಕು ಟೆಂಪ್ರೇಚರ್ ಡಿಕ್ರೀಸ್ ಆಗೋಯ್ತಲ್ವಾ ನಿಮ್ಮ ಥರ್ಮೋ ಫ್ಲಾಸ್ಕ್ನಲ್ಲಿ? ತಿಳ್ಕೊಳ್ಳಿ, ನಾವೆಲ್ಲರೂ ಒಂದು ಸಿಸ್ಟಮಲ್ಲಿ ಇದ್ರೂ ಸರೌಂಡಿಂಗ್ಸ್ಗೆ ಅಡ್ಜಸ್ಟ್ ಆಗಬೇಕು. ಟೆಂಪರೇಚರು ಇವನ್ ಅಡಿಯಾಬ್ಯಾಟಿಕ್ ಸಿಸ್ಟಮಲ್ಲೂ ಸಹ ಟೈಮ್ ಆದ ಹಾಗೆ ಒಂದು ಲಾಂಗ್ ಟೈಮಲ್ಲಿ ಸಿಸ್ಟಮಿಂದ ಸರೌಂಡಿಂಗ್ ಸಿಸ್ಟಮ್ಗೆ ಎಕ್ಸ್ಚೇಂಜ್ ಆಗಿಬಿಡ್ತದೆ. ಬಟ್ ನಾನು ಈಗ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ, ಎಕ್ಸ್ಚೇಂಜ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಸರ್ ಓಕೆ ಸರ್, ಓಕೆ. ನೆಕ್ಸ್ಟು ನಾನು ಈ ಥರ ಹಿಂಗೆ ರೊಟೇಟ್ ಮಾಡ್ತಾ ಕೂತ್ಕೊಬಿಟ್ರೆ ಆಗ್ತದಲ್ಲ? ಇಲ್ಲ ಅಲ್ಲ, ಸುಮ್ಮನೆ ಟೈಮ್ ವೇಸ್ಟು. ನಾನೇನು ಮಾಡಿದ್ದೀನಿ, ರೊಟೇಟ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಇಲ್ಲಿಗೊಂದು ಡಿಪ್ ಮಾಡಿದೆ, ಏನು ಇಮ್ಮರ್ಸನ್ ರಾಡನ್ನು ಡಿಪ್ ಮಾಡಿದ್ದೀನಿ, ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ದೀನಿ. ಆಗ ಮೊದಲು ಮೆಕ್ಯಾನಿಕಲ್ ವರ್ಕ್ ಮಾಡಿದೆ. ಮೆಕ್ಯಾನಿಕಲ್ ವರ್ಕ್ಕಿಂತ ಈಗ ಸುಲಭ ಗೊತ್ತಾಯಿತು. ಯಾವುದು? ಎಲೆಕ್ಟ್ರಿಕಲ್ ವರ್ಕ್. ಈಗ ಮಾಡ್ತಾ ಇರೋದು ಎಲೆಕ್ಟ್ರಿಕಲ್ ವರ್ಕನ್ನು ಅಪ್ಲೈ ಮಾಡ್ತೀನಿ, ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾಯಿದ್ದೀನಿ. ಅದೇ ಥರ ಸರ್ ಒಂದು ಇಮ್ಮರ್ಸನ್ ರಾಡನ್ನು ಡಿಪ್ ಮಾಡಿದ್ವಿ, ಅದಕ್ಕೆ 1 ಕಿಲೋ ಜೌಲ್ ಎನರ್ಜಿಯನ್ನು ಬರೋ ತನಕ ಅದನ್ನು ಹೀಟ್ ಮಾಡಿದ್ವಿ. ಆಗ ನಮಗೆ ಗೊತ್ತು ಟೆಂಪ್ರೇಚರ್ ಎಷ್ಟು ಜಾಸ್ತಿ ಆಯಿತು ಅಂತ. ಎಷ್ಟು ಜಾಸ್ತಿ ಆಯಿತು? 2.38 ಜಾಸ್ತಿ ಆಯಿತು. ಅದೇ ಸರ್, ಎರಡೂ ಒಂದೇ ಸರ್. ಹೌದು, ಎರಡೂ ಒಂದೇ, ಅಂದರೆ ಎರಡು ಥರದಲ್ಲೂ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಆಗ ಡೆಲ್ಟಾ ಯು ಇಸ್ ಈಕ್ವಲ್ ಟು WAD. UPS ಸಿಸ್ಟಮಲ್ಲಿ ಏನಂತ ಹೇಳ್ತೇವೆ? UPSನಲ್ಲಿ ಇಫ್ W is positive, work is done on the system, internal energy increases. If W is negative, work is done by the system, and internal energy decreases. ಸರ್ ಎಲ್ಲ ಇಷ್ಟೇ ಸರ್, ಅರ್ಥ ಆಯಿತು. ಹಾಗಾದರೆ ಇಂಟರ್ನಲ್ ಎನರ್ಜಿ ಚೇಂಜ್ ಆಗಲಿಕ್ಕೆ ನಾನು ಏನು ಮಾಡಿದೆ? ಇಷ್ಟೇ, ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್ ಆರ್ ವರ್ಕ್ ಈಸ್ ಡನ್ ಬೈ ದ ಸಿಸ್ಟಮ್. ಇಂಟರ್ನಲ್ ಎನರ್ಜಿ ಚೇಂಜ್ ಆಗಲಿಕ್ಕೆ ಒಂದು ಏನು ಮಾಡ್ಬೋದು ಅಂತಂದರೆ, ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್, ವರ್ಕ್ ಈಸ್ ಡನ್ ಬೈ ದ ಸಿಸ್ಟಮ್. ಅದೊಂದೇ ಮೆಥಡಾ ಸರ್? ಇಲ್ಲ, ಇನ್ನೂ ಒಂದು ಮೆಥಡ್ ಇದೆ. ಏನು? ಸರೌಂಡಿಂಗ್ಸಿಂದ ಎನರ್ಜಿನ ಸಿಸ್ಟಮ್ಗೆ ಪ್ರೊವೈಡ್ ಮಾಡಿ, ಅಥವಾ ಸಿಸ್ಟಮಿಂದ ಸರೌಂಡಿಂಗ್ಸ್ ಬನ್ನಿ, ಅವಾಗಲೂ ಇಂಟರ್ನಲ್ ಎನರ್ಜಿ ಚೇಂಜ್ ಆಗ್ತದೆ. ಹಾಗೇನು ಮಾಡಿ, ಇಲ್ಲಿ ಬನ್ನಿ, ಇದು ಏನಿದು? ಕ್ಲೋಸ್ಡ್ ಕಂಟೈನರ್ ಇದು, ಬಟ್ ಇಟ್ಸ್ ಎ ಥರ್ಮಲ್ ಕಂಡಕ್ಟಿಂಗ್ ವಾಲ್. ಇದು ಇಟ್ಸ್ ಎ ಕಂಡಕ್ಟಿಂಗ್ ವಾಲ್, ಇದು ಹೌದಲ್ವಾ? ಕಂಡಕ್ಟಿಂಗ್ ವಾಲ್ ನಾನು ಆಲ್ರೆಡಿ ಹೇಳಿದೆ. ಸರ್, ಸಿಸ್ಟಮಿಂದ ಎನರ್ಜಿ ಸರೌಂಡಿಂಗ್ಸ್ ಬರ್ಬೋದು, ಸರೌಂಡಿಂಗ್ಸಿಂದ ಸಿಸ್ಟಮ್ ಬರ್ಬೋದು ಸರ್, ಅದು ಕಂಡಕ್ಟಿಂಗ್ ವಾಲ್ ಅಂತ. ಇಲ್ಲಿ ನೋಡಿ, ಈಗ ಇಟ್ಸ್ ಎ ಕಂಡಕ್ಟಿಂಗ್ ವಾಲ್ ಇದು, ಬಟ್ ಇದು ಕ್ಲೋಸ್ ಮಾಡಿದ್ದೀನಿ. ಇಲ್ಲೂ ಅದೇ ಥರ ಸೇಮ್ ಏನು ತೊಗೊಂಡಿದ್ದೀನಿ? 100 ml ವಾಟ್ರ್ ತೊಗೊಂಡಿದ್ದೀನಿ. ಇಲ್ಲೂ ಅಷ್ಟೇ ಅದೇ ಥರ ಒಂದು ಥರ್ಮೋಮೀಟರ್ನ ಫಿಕ್ಸ್ ಮಾಡಿದ್ದೀನಿ. ಈಗ ಇಲ್ಲಿ ಟೆಂಪರೇಚರ್ ಇದು TA ಇದೆ.
ಆಗ ಅದು ಇಂಟರ್ ಎನರ್ಜಿ, ಅದು ಅಷ್ಟು ಇಂಟರ್ ಎನರ್ಜಿ U1 ಇದೆ. ಕರೆಕ್ಟ್ ಅಲ್ವಾ? ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಕ್ಯೂ ಅಮೌಂಟ್ ಆಫ್ ಎನರ್ಜಿ ಈಟನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಎಲ್ಲಿಂದ? ಸರೌಂಡಿಂಗ್ಸಿಂದ ಸಿಸ್ಟಮ್ಗೆ. ಆಗೇನಾಯಿತು? ಪ್ಲಸ್ ಕ್ಯೂ ಆಯಿತು. ಆವಾಗ ಇಂಟರ್ ಎನರ್ಜಿ ಏನಾಯ್ತು? ಟೆಂಪ್ರೇಚರ್ ಏನಾಯಿತು? ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು? TB. ಆ ಸ್ಟೇಟ್ ಏನು? U2. ಓ, ಹಾಗಾದರೆ ಇಂಟರ್ನಲ್ ಎನರ್ಜಿನ ನಾವು ಸ್ಟೇಟ್ ಫಂಕ್ಷನ್ ಅಂತ ಹೇಳ್ಬೋದಲ್ವಾ? ಯಾಕಂತಂದರೆ ನೀವು ಇಲ್ಲಿ ಸ್ಮಾಲ್ ಪೆಡಲನ್ನು ಯೂಸ್ ಮಾಡಿ ಇಂಟರ್ನೆಟ್ ಚೇಂಜ್ ಮಾಡಿ, ಅಥವಾ ಇಮ್ಮರ್ಸನ್ ರಾಡನ್ನು ಡಿಪ್ ಮಾಡಿ ಇಂಟರ್ನೆಟ್ ಚೇಂಜ್ ಮಾಡಿ, ಅಥವಾ ಹೀಟನ್ನು ಟ್ರಾನ್ಸ್ಫರ್ ಮಾಡಿ ಇಂಟರ್ನೆಟ್ ಚೇಂಜ್ ಮಾಡಿ, ನೀವು ಯಾವ ಮೆಥಡಾರು ಮಾಡಿ ಇಂಟರ್ ಎನರ್ಜಿ ಚೇಂಜ್ ಆಯಿತಾ? ಇಂಟರ್ ಎನರ್ಜಿ ಚೇಂಜ್ ಆಯಿತು ಅಂದರೆ ಇಟ್ಸ್ ಎ ಸ್ಟೇಟ್ ಫಂಕ್ಷನ್. ಅಲ್ಲಿ ಹೇಳಿದೆ, ಓ ಸ್ಟೇಟ್ ಫಂಕ್ಷನ್ ಅಂದರೆ ಗೊತ್ತಾಯ್ತು ಸರ್. ದ ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಸಚ್ ಆಸ್ ಟೆಂಪರೇಚರ್, ಪ್ರೆಷರ್, ವಾಲ್ಯೂಮ್ ಆ್ಯಂಡ್ ಕಂಪೋಸಿಷನ್ ಆರ್ ಕಾಲ್ಡ್ ಸ್ಟೇಟ್ ಫಂಕ್ಷನ್ಸ್ ಬಿಕಾಸ್ the change in their values depends only on the initial and final state of the system, but it is independent of the path or way ಅಂತ ಹೇಳ್ಬಿಟ್ಟೆ. ಓ ಗೊತ್ತಾಯ್ತು ಸರ್. ಎಸ್, ಇಂಟರ್ ಎನರ್ಜಿ ಸ್ಟೇಟ್ ಫಂಕ್ಷನ್ ಅಂತ ಗೊತ್ತಾಗ್ಬಿಡ್ತು. ಇದೇ ಮೆಥಡ್ ಎಷ್ಟು ಬರಬೇಕಿಲ್ಲಿ? 1 ಕಿಲೋ ಜೌಲ್ ಎನರ್ಜಿನ ನಾವು ಸಪ್ಲೈ ಮಾಡಿದ್ವಿ ಸರೌಂಡಿಂಗ್ಸಿಂದ ಸಿಸ್ಟಮ್ಗೆ. ಆಗ ಈಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಇಲ್ಲಿ. ಆಗ ಇಂಟರ್ ಎನರ್ಜಿ ಜಾಸ್ತಿ ಆಯ್ತದಲ್ವಾ? ಇಂಟರ್ ಎನರ್ಜಿ ಜಾಸ್ತಿ ಆದಾಗ ಯಾವ ಸ್ಟೇಟು ಬಂತು? UB ಆಯ್ತಲ್ವಾ? ಆಗ UB ಮೈನಸ್ UV ಏನಾಯಿತು? ಡೆಲ್ಟಾ U ಆಯ್ತಲ್ವಾ? ಆಗ ಇಲ್ಲಿ ನಾವು ಇಂಟರ್ ಎನರ್ಜಿ ಜಾಸ್ತಿ ಮಾಡಲಿಕ್ಕೆ ಏನು ಅಪ್ಲೈ ಮಾಡ್ದೋ? ಇಂಟರ್ ಎನರ್ಜಿ ಜಾಸ್ತಿ ಮಾಡಲಿಕ್ಕೆ ಕ್ಯೂವನ್ನು ಅಪ್ಲೈ ಮಾಡ್ದು. ನೀವು ಕ್ಯೂ ಎಷ್ಟು ಜಾಸ್ತಿ ಪ್ರೊವೈಡ್ ಮಾಡಿರ್ತೀರ ಅಷ್ಟು ಇಂಟರ್ ಎನರ್ಜಿ ಜಾಸ್ತಿ ಆಗಿರ್ತದೆ. ಇಲ್ಲಿ ತಿಳ್ಕೊಳ್ಳಿ, ಎಷ್ಟು ಇಂಟರ್ ಎನರ್ಜಿ ಜಾಸ್ತಿ ಆಗಬೇಕು ಅಷ್ಟು ಮಾತ್ರ ಕ್ಯೂ ಇರಬೇಕು. ನೀವು ಅದಕ್ಕೆ ಹೇಳ್ತಾ ಇರೋದು 1 ಕಿಲೋ ಜೌಲ್ ಮಾತ್ರ ಸಪ್ಲೈ ಮಾಡಿರಬೇಕಲ್ಲಿ. ನೀವು 2 ಕಿಲೋ ಜೌಲು, 3 ಕಿಲೋ ಜೌಲು, 5 ಕಿಲೋ ಜೌಲ್ ಸಪ್ಲೈ ಮಾಡಿಬಿಟ್ರೆ ತಪ್ಪಾಗ್ತದೆ. ಏನಾಗ್ತದೆ ಸರ್? ನೀವು ಫಾರ್ ಎಕ್ಸಾಂಪಲ್ 1 ಕಿಲೋ ಜೌಲ್ ಸಪ್ಲೈ ಮಾಡಿದ ಒಂದು 10 ಕಿಲೋ ಜೌಲ್ ಸಪ್ಲೈ ಮಾಡಿದ್ರೆ ಒಂದಿಷ್ಟು ವರ್ಕ್ ಆಗ್ತದೆ, ಒಂದಿಷ್ಟು ಏನಾಗ್ತದೆ, ಆ ಕ್ಯೂ ಆ ಸಿಸ್ಟಮ್ ರಿಟೈನ್ ಆಗ್ತದೆ. ಅದು ಹೆಂಗೆ ಸರ್? ಎಸ್, ಈಗ ನೋಡಿ, ಈ ಒಂದು ಸಿಸ್ಟಮ್ ತೆಗೆದುಕೊಂಡಾಗ ಇಂಟರ್ನಲ್ ಎನರ್ಜಿ ಇರ್ತದಲ್ಲ, ನಾನು ಅದೇ ಹೇಳಿದೆ, ಏನು? ದ ಸಮ್ ಆಫ್ ದ ಎನರ್ಜೀಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಈಸ್ ಕಾಲ್ಡ್ ಇಂಟರ್ನಲ್ ಎನರ್ಜಿ. ಇದು ಐಸೋಲೇಟೆಡ್ ಸಿಸ್ಟಮ್ ತಾನೆ. ಹಾಗಾದರೆ ಈ ಇಂಟರ್ನಲ್ ಎನರ್ಜಿ ಇದೆಯಲ್ಲ, UV ಇದೆಯಲ್ಲ, ಇದು ಕಾನ್ಸ್ಟೆಂಟ್, ಇದು ಹೌದಲ್ವಾ? ಹಾಗಾದರೆ ಐಸೋಲೇಟೆಡ್ ಸಿಸ್ಟಮಲ್ಲಿ ಇಂಟರ್ ಎನರ್ಜಿ ಕಾನ್ಸ್ಟೆಂಟ್ ಅಂತಂದರೆ ಅದರ ಅರ್ಥ ಏನು? ದಿಸ್ ಈಸ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ದಿಸ್ ಈಸ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್. ಇದ್ಯಾವುದು ಸರ್ ಇದು? ನಾವು ಓದಿರೋದೇ ಬೇರೆ. ನಾವು ಓದಿದ ಸರ್ ಏನು? ಸ್ಟೇಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂದ ತಕ್ಷಣ ಚೆನ್ನಾಗಿ ಹೇಳ್ತೀರಿ. ಏನು? ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಚೇಂಜ್ಡ್ ಫ್ರಮ್ ಒನ್ ಫಾರ್ಮ್ ಆಫ್ ಎನರ್ಜಿ ಟು ಅನದರ್ ಫಾರ್ಮ್ ಆಫ್ ಎನರ್ಜಿ. ಹಂಗಂದ್ರೆ ಏನು ಸರ್? ಅದೇ ಸರ್, ಅದೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸರಿ, ಹಂಗಂದ್ರೆ ಏನು ಸರ್? ಅಷ್ಟೇ ಸರ್ ನಮ್ಗೆ ಗೊತ್ತಿರೋದು. ತಿಳ್ಕೊಳ್ಳಿ, ಆ್ಯಕ್ಚುಲಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸನ್ನು ಯಾವ ಥರ ಹೇಳ್ಬೋದು ಅಂತಂದರೆ, ಇದು ಅಡಿಯಾಬ್ಯಾಟಿಕ್ ಅಥವಾ ಐಸೋಲೇಟೆಡ್ ಸಿಸ್ಟಮ್ ಆದ್ದರಿಂದ ದ ಎನರ್ಜಿ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್ ಈಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬಿಡ್ತೀನಿ ನಾನು. ದಿ ಎನರ್ಜಿ of an isolated system is constant. This is called first law of thermodynamics. Oh, correct sir, constant. Sir, ಹಾಗಾದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇಸ್ ಆಲ್ಸೋ ಕಾಲ್ಡ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಅಲ್ಲೇನು ಹೇಳ್ತದೆ ಗೊತ್ತಾ? ಒನ್ ಫಾರ್ಮ್ ಆಫ್ ಎನರ್ಜಿನ ಅನದರ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ. ಈಗ ನೋಡಿ, ಇಲ್ಲಿ ನೀವು ಪೊಟೆನ್ಷಿಯಲ್ ಎನರ್ಜಿನ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಮಾಡಿ, ಅಥವಾ ಇನ್ಯಾವುದೋ ಒಂದು ಫಾರ್ಮ್ ಆಫ್ ಎನರ್ಜಿ ಕನ್ವರ್ಟ್ ಮಾಡಿ, ಈ ಸಿಸ್ಟಮಿಂದ ಎನರ್ಜಿ ಲಾಸ್ ಆಗ್ತದಾ? ಇಲ್ಲ. ಅಥವಾ ಎನರ್ಜಿ ಗೇನ್ ಆಗ್ತದಾ? ಇಲ್ಲ. ಆಗ ಏನಂತ? ನೀವು ಒನ್ ಫಾರ್ಮ್ ಆಫ್ ಎನರ್ಜಿನ ಅನದರ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ರೆ ಆ ಎನರ್ಜಿ ಕ್ರಿಯೇಟು ಆಗಲ್ಲ, ಎನರ್ಜಿ ಡೆಸ್ಟ್ರಾಯೂ ಆಗಲ್ಲ. ದಿಸ್ ಇಸ್ ಕಾಲ್ಡ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಆಗ ನಿಮ್ಗೆ 2 ಸ್ಟೇಟ್ಮೆಂಟ್ ಕೊಟ್ಟೆ. ಒಂದು ಎನರ್ಜಿ ಮೇಲೆ ಕೊಟ್ಟೆ, ಏನು? ದ ಎನರ್ಜಿ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್ ಈಸ್ ಕಾನ್ಸ್ಟೆಂಟ್. ದಿ ಎನರ್ಜಿ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್ ಈಸ್ ಕಾನ್ಸ್ಟೆಂಟ್. ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟೆ, ಇಟ್ ಈಸ್ ಆಲ್ಸೋ ಕಾಲ್ಡ್ first law of, it's also called law of conservation of energy. That is, energy can neither be created nor be destroyed, but it can be changed from one form of energy into another form of energy. This is called law of conservation of energy. ಓ ಸರ್, 2 ಸ್ಟೇಟ್ಮೆಂಟ್ ಓಕೆ ಸರ್, ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಈಗ ಬನ್ನಿ, ನಾನು ಹೇಳಿದೆ 1 ಕಿಲೋ ಜೌಲ್ ಯಾಕೆ ಗೊತ್ತಾ ಲಿಮಿಟ್?
ಯಾಕೆ? ಇಲ್ಲಿ ಬರೀ ವರ್ಕ್ ಆಗಲಿಕ್ಕೆ, ಬೈ ಡೂಯಿಂಗ್ ವರ್ಕ್. ಇಲ್ಲಿ ಬೈ ಟ್ರಾನ್ಸ್ಫರ್ ಆಫ್ ಈಟ್, ಬೈ ದ ಟ್ರಾನ್ಸ್ಫರ್ ಆಫ್ ಈಟ್. ಸಾರ್ ಎಕ್ಸಸ್ ಎನರ್ಜಿನ ಪ್ರೊವೈಡ್ ಮಾಡ್ಬಿಟ್ಟು ಏನಾಗ್ತದೆ? ಇಂಟ್ರ್ ಎನರ್ಜಿ ಏನಾಗ್ತದೆ? ಆಗ ಏನು ಹೇಳ್ತೀವಿ ಗೊತ್ತಾ? ಈ ಕೇಸ್ನಲ್ಲಿ ನೋಡಿ, ಇನ್ ಜನರಲ್ ಕೇಸ್ ಅಂತ ತಗೋತೀವಿ. ಜನರಲ್ ಕೇಸ್ ತೆಗೆದುಕೊಂಡಾಗ ಏನು ಹೇಳ್ತೀವಿ? ಬೈ ಕಂಬೈನಿಂಗ್ ದೀಸ್ ಟೂ ಕೇಸಸ್ ಅಂದರೆ ಬೈ ಡೂಯಿಂಗ್ ವರ್ಕ್ ಆ್ಯಂಡ್ ಬೈ ದ ಟ್ರಾನ್ಸ್ಫರ್ ಆಫ್ ಈಟ್, ಹೌದಲ್ವಾ? ಆಗ ಎರಡೂ ಕೇಸ್ ಏನಾಗ್ತದೆ? ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ಈಗ ಫಾರ್ ಎಕ್ಸಾಂಪಲ್ ನಾನು 1 kJ ಸಪ್ಲೈ ಮಾಡಬೇಕಾಯ್ತು. 1 kJ ಸಪ್ಲೈ ಮಾಡ್ತಾ ಇಲ್ಲ, 2 kJ ಸಪ್ಲೈ ಮಾಡ್ತಾ ಇದ್ದೀನಿ. 2 kJ ಸಪ್ಲೈ ಮಾಡಿದಂತಹ 2 ಏನು ಬರ್ತದೋ ಇದು 1 + 1ಗೆ ಈಕ್ವಲ್ ಆಗ್ತದೆ. ಎರಡೂ ಆಗ್ಬಿಟ್ರೆ ಹೌದು, ಇದು ಲಿಮಿಟು, ಇದು ಲಿಮಿಟು. ಬಟ್ ಎಕ್ಸಸ್ ಆದಾಗ ಕ್ಯೂ ಆಗ್ತದೆ, ಡಬ್ಲ್ಯೂನೂ ಆಗ್ತದೆ. ಅರ್ಥ ಆಗ್ತಲ್ವಾ? ಎಕ್ಸಸ್ ಆದಾಗ ಕ್ಯೂ ಆಗ್ತದೆ, ಡಬ್ಲ್ಯೂ ಆಗ್ತದೆ. ಈಗ ದಿಸ್ ಈಸ್ ಎ ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸರ್ ಅರ್ಥ ಆಯಿತು ಸರ್. ಈಗ ನೋಡಿ ಬರೋಣ, ಅಲ್ಲಿ ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ ಅಂತ ಬರೆದಿದ್ದೀವಲ್ವಾ? ಈಗ ಇಲ್ಲಿ ಸರೌಂಡಿಂಗ್ಸಿಂದ ಎನರ್ಜಿ ಸಿಸ್ಟಮ್ಗೆ ಹೋಯ್ತಾ ಇದ್ರೆ ಕ್ಯೂ ಅಲ್ವಾ? ಸಿಸ್ಟಮಿಂದ ಸರೌಂಡಿಂಗ್ಸ್ ಬರ್ತಾ ಇದ್ರೆ ಮೈನಸ್ ಕ್ಯೂ ಅಲ್ವಾ? ಆಗ ಇಂಟರ್ ಎನರ್ಜಿ ಏನಾಗ್ತದೆ? ಇಂಟರ್ ಎನರ್ಜಿ ಜಾಸ್ತಿ ಆಗ್ತದೆ. ಇಂಟರ್ ಎನರ್ಜಿ ಏನಾಗ್ತದೆ? ಡಿಕ್ರೀಸ್ ಆಗ್ತದೆ, ಹೌದಲ್ವಾ? ಆಗ ಗೊತ್ತಾಯಿತು, ಪ್ಲಸ್ ಕ್ಯೂ ಅಂತಂದರೆ ಅದು ಸರೌಂಡಿಂಗ್ಸಿಂದ ಸಿಸ್ಟಮ್ ಬರೋದು. ಅದೇ ನೀವು ಮೈನಸ್ ಕ್ಯೂ ಅಂತಂದರೆ ಸಿಸ್ಟಮಿಂದ ಸರೌಂಡಿಂಗ್ಸ್ ಬರೋದು. ಓ ಗೊತ್ತಾಯ್ತು ಸರ್. ಪ್ಲಸ್ ಡಬ್ಲ್ಯೂ ಅಂತಂದರೆ ಆನ್ ದ ಸಿಸ್ಟಮ್, ಮೈನಸ್ ಡಬ್ಲ್ಯೂ ಅಂತಂದರೆ ಬೈ ದ ಸಿಸ್ಟಮ್. ಪ್ರಾಬ್ಲಮ್ ಕೊಟ್ಟಾಗ ತುಂಬ ಸುಲಭ ಸರ್. ಅವರು ಈ ಟ್ರಾನ್ಸ್ಫರ್ ಫ್ರಮ್ ಸಿಸ್ಟಮ್ ಟು ಸರೌಂಡಿಂಗ್ಸ್ ಕೊಟ್ಟರು ಸರ್, ಇದು ಪ್ಲಸ್ ಅಂತ ಬರ್ಕೊಳ್ಳಿ. ಆ ವ್ಯಾಲ್ಯೂ ಎಷ್ಟಾರು ಕೊಡಲಿ, ಪ್ಲಸ್ ಅಂತ ಬರ್ಕೋಬೇಕು. ಫ್ರಮ್ ಸಿಸ್ಟಮ್ ಟು ಸರೌಂಡಿಂಗ್ಸ್ ಮೈನಸ್ ಅಂತ ಬರ್ಕೊಳ್ಳಿ. ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್, ಪ್ಲಸ್ ಅಂತ ಬರ್ಕೊಳ್ಳಿ. ವರ್ಕ್ ಈಸ್ ಡನ್ ಬೈ ದ ಸಿಸ್ಟಮ್, ಮೈನಸ್ ಅಂತ ಬರ್ಕೊಳ್ಳಿ. ಡೆಲ್ಟಾ ಯು ಸಾಲ್ವ್ ಮಾಡ್ಬೋದಾ? ನಾವು ಕೆಮಿಸ್ಟ್ರಿಯವರು ಡೆಲ್ಟಾ ಯು ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ, ಡಬ್ಲ್ಯೂ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ನಾವು ಮೇನ್ ಏಮು ಇಂಟರ್ ಎನರ್ಜಿಯನ್ನು, ಚೇಂಜ್ ಇನ್ ಇಂಟರ್ ಎನರ್ಜಿನೇ ಕ್ಯಾಲ್ಕುಲೇಟ್ ಮಾಡಬೇಕು. ಸರಿ, ಇಲ್ಲಿಗೆ ಬರೋಣ ಸರ್. ಹಾಗಾದರೆ ಇದು ಏನು ಸರ್? ಇದು ಡೆಲ್ಟಾ ಯು ಇಸ್ ಕ್ಯೂ ಪ್ಲಸ್ ಡಬ್ಲ್ಯೂ ಇಲ್ಲಿ ತನಕ ಹೇಳು ಸರಿ. ಈ ಮೈನಸ್ ಸೈನ್ ಏನು ಸರ್ ಅಂತ. ಈ ಮೈನಸ್ ಸೈನ್ ಏನು ಅಂತಂದರೆ ನಿಮಗೆ ಅರ್ಥ ಮಾಡ್ಸಕ್ಕೆ ಹೇಳ್ತಾ ಇದ್ದೀನಿ. ಈ ಮೈನಸ್ ಇಲ್ಲಿ ಬರ್ಕೊಳ್ಳೋದ, ನಾನು ಇಲ್ಲಿ ಬರ್ಕೋಬೋದಾ? ಇಲ್ಲಿ ಮೈನಸ್ ಇಲ್ಲಿ ಬರ್ಕೋಬೋದಾ? ಸರ್ ಬರ್ಕೋಬೋದು ಸರ್, ಎರಡು ಒಂದೇ. ಅಷ್ಟು ಅರ್ಥ ಆದರೆ ಸಾಕು. ಐಸೋಥರ್ಮಲ್ ಪ್ರೋಸೆಸ್ಸಲ್ಲಿ ಡೆಲ್ಟಾ ಯು ಏನಾಗಿರ್ತದೆ? 0 ಆಗಿರ್ತದೆ ಸರ್. ಓ ಕರೆಕ್ಟು, ಟೆಂಪ್ರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್. ಇಲ್ಲಿ ನೋಡಿ, ಇಲ್ಲಿ ವಾಲ್ಯೂಮ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಲ್ವಾ? ಇಲ್ಲಿ ನಾನು ಯಾವುದೋ ಒಂದು ಇಲ್ಲಿ ತೆಗೆದುಕೊಂಡು ವಾಲ್ಯೂಮ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಲ್ವಾ? ಅದನ್ನು ಏನು ಹೇಳ್ತೀವಿ? ಐಸೋಕೋರಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. ಪ್ರೆಷರ್ ರಿಮೈನ್ಸ್ ಕಾನ್ಸ್ಟೆಂಟ್ ಆದರೆ ಐಸೋಬಾರಿಕ್ ಪ್ರೋಸೆಸ್. ಟೆಂಪ್ರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್ ಆದರೆ ಐಸೋಥರ್ಮಲ್ ಪ್ರೋಸೆಸ್. ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆದರೆ ವಾಲ್ಯೂಮ್ ಚೇಂಜ್ ಆಗ್ತದೆ? ಏನೂ ಚೇಂಜ್ ಆಗಲ್ಲ. ಆಗ ಇಂಟರ್ ಎನರ್ಜಿನೂ ಚೇಂಜ್ ಆಗಲ್ಲ. ಈಗ ಇಫ್ ಡೆಲ್ಟಾ ಇನ್ ಐಸೋಥರ್ಮಲ್ ಡೆಲ್ಟಾ ಯು ಈಸ್ ಈಕ್ವಲ್ ಟು 0, ಕ್ಯೂ ಏನಾಯ್ತದೆ? ಕ್ಯೂ ಈಸ್ ಈಕ್ವಲ್ ಟು ಮೈನಸ್ ಡಬ್ಲ್ಯೂ. ಇ ಪ್ಲಸ್ ಡಬ್ಲ್ಯೂ ಆನ್ ದ ಸಿಸ್ಟಮ್. ಇದು ಕ್ಯೂ ಈಸ್ ಈಕ್ವಲ್ ಟು ಮೈನಸ್ ಡಬ್ಲ್ಯೂ ಬರ್ತಾ? ಈ ಮೈನಸ್ ಸೈನನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೆ. ಯಾಕೆ ಸಾರ್ ಬರ್ಕೊಂಡ್ರಿ ಇದನ್ನು? ಕನ್ವೆನ್ಷನಲ್ ಸೈನ್, ಅದು ಕನ್ವೆನ್ಷನಲ್ ಸೈನ್ ಆಫ್ ಡಬ್ಲ್ಯೂ ಅಂತ ಬರ್ಕೊಂಡಿದ್ವಿ ನೀವು ಅದು ಮುಂದೆ ಡೆರಿವೇಷನ್ ಬಂದಾಗ. ಈಗ ನೋಡಿ, ಇಲ್ಲೇ ಬನ್ನಿ, ಇದರ ವಾಲ್ಯೂಮನ್ನು V1 ಅಂತ ಬರ್ಕೊಂಡಿದ್ದೀನಿ, ಇದರ ವಾಲ್ಯೂಮನ್ನು. ಈಗ ನಾನು ಏನು ಮಾಡ್ತಾಯಿದ್ದೀನಿ? ಈ ಪಿಸ್ಟನಲ್ಲಿ ಪ್ರೆಷರನ್ನು ಅಪ್ಲೈ ಮಾಡ್ತಾಯಿದ್ದೀನಿ.
ಪ್ರೆಷರ್ ಅಪ್ಲೈ ಮಾಡಿದಾಗ ಈ ಪಿಸ್ಟನ್ ಏನಾಗ್ತದೆ, ಮೂವ್ಸ್ ಡೌನ್ವರ್ಡ್ಸ್. ಡೌನ್ವರ್ಡ್ ಮೂವ್ ಆದರೆ ಏನು, ಆನ್ ದ ಸಿಸ್ಟಮ್. ಇದು V1 ಅಂತ ಅಂದ್ಕೊಳ್ಳಿ, ಹೌದಲ್ವಾ? ಏನು ಒಂದೇ ಸರಿ ಏನು ಮೂವ್ ಆಗ್ಬಿಡ್ತದಾ? ಒಂದು ಸಡನ್ನಾಗಿ ಇಲ್ಲಿಂದ ಇಲ್ಲಿಗೆ ಒಂದೇ ಸರಿ ಸಡನ್ನಾಗಿ ಮೂವ್ ಆದರೆ ಅದು ಇರಿವರ್ಸಿಬಲ್, ಬಟ್ ತುಂಬ ಟೈಮ್ ತಗೋತದೆ. ಈಗ ಏನೋ ಟೋಟಲಾಗಿ ನಾವು ಇಲ್ಲಿ ತನಕ ಇದು ಈ ಪಿಸ್ಟನ್ ಮೂವ್ ಆಗಿದೆ ಅಂತ ಅಂದ್ಕೊಳ್ಳಿ, ಅದೇನದು V2. ಈ ಡಿಫ್ರೆನ್ಸ್ ಇದೆಯಲ್ಲ ಅದೇ ಡೆಲ್ಟಾ ವಿ ಏನಾಯ್ತದೆ, V2 ಮೈನಸ್ V1 ಆಯ್ತದೆ. ಬಟ್ V2 ಈಸ್ ಲೆಸ್ ದ್ಯಾನ್ ದಟ್ ಆಫ್ V1. ಡೆಲ್ಟಾ ವಿ ಏನಾಯ್ತದೆ ಅವಾಗ ಮೈನಸ್ ಬರ್ತದೆ, ನೆಗೆಟಿವ್ ಸೈನ್ ಬರ್ತದೆ. ಇಲ್ಲಿ ನೋಡಿ V2 ಮೈನಸ್ V1 ನೆಗೆಟಿವ್ ಸೈನ್ ಬಂದರೆ, ಫಾರ್ ಎಕ್ಸಾಂಪಲ್ ಇದರ ವಾಲ್ಯೂಮನ್ನು ನಾನು ಫಾರ್ ಎಕ್ಸಾಂಪಲ್ ಇದನ್ನು ಒಂದು 100 ಲೀಟ್ರ್ ಅಂತ ಅಂದ್ಕೊಳ್ಳಿ, ಇಲ್ಲಿಗೆ ಇದು ಅಥವಾ 10 ಲೀಟ್ರ್ ಅಂತ ಅಂದ್ಕೊಳ್ಳಿ, ಇಲ್ಲಿಗೆ ಬಂದಾಗ ಅದು 5 ಲೀಟ್ರ್ ಅಂತ ಅಂದ್ಕೊಳ್ಳಿ. ಆಗ ಏನಾಗ್ತದೆ, ಇಲ್ಲಿಗೆ ಬಂದಾಗ ಲಾಗ್ ಬೇಸ್ 10 5/10 ಆಗ್ತದ. ಆಗ ಅದು ಲಾಗ್ ಬೇಸ್ 10 0.5 ಆಯ್ತದ. ಆಗ ಅದನ್ನು ಲಾಗ್ ಬೇಸ್ 10 5 × 10⁻⁻1 ಅಂತ ಬರ್ಕೋತೀವ. ಮತ್ತೆ ಇದನ್ನು ಲಾಗ್ ಬೇಸ್ ಏನಂತ ಬರಿತೀವಿ, ಲಾಗ್ ಬೇಸ್ 10 5 ಪ್ಲಸ್ ಲಾಗ್ ಬೇಸ್ 10 10⁻⁻1. ಲಾಗ್ ಬೇಸ್ 10 5 ವ್ಯಾಲ್ಯೂ ಗೊತ್ತಲ್ಲ, 0.6990. ಲಾಗ್ ಬೇಸ್ 10⁻⁻1 ಮತ್ತೆ ಏನು ಬರ್ಕೋಬೋದು, -1 × ಲಾಗ್ ಬೇಸ್ 10 ಅಂತ ಬರಿಬೋದಾ? ಇದನ್ನೇನು -1 × ಲಾಗ್ ಬೇಸ್ 10 ಅಂತ ಬರಿಬೋದು. ಲಾಗ್ ಬೇಸ್ 10 ವ್ಯಾಲ್ಯೂ 1 ಆಯಿತು, ಆಗ ಎಂಟೈರ್ ವ್ಯಾಲ್ಯೂ -1 ಬಂತು. ಆಗ ಈ ವ್ಯಾಲ್ಯೂ ಏನಾಯಿತು, ಮೈನಸ್ ಬಂತು. ಈಗ ಇದ್ರ ವ್ಯಾಲ್ಯೂ ಎಂಟೈರ್ ಟರ್ಮ್ ವ್ಯಾಲ್ಯೂ ನಮಗೆ ನೆಗೆಟಿವ್ ಬಂದಾಗ ನನಗೆ W ಏನು ಬರಬೇಕಿಲ್ಲಿ, ಪಾಸಿಟಿವ್ ಬರಬೇಕು. ಅದಕ್ಕೆ ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡ್ತಾ ಇದ್ದೀನಿ. W ನಾನು ಮೈನಸ್ ಅಂತ ಹಾಕ್ಕೊಳ್ತಾ ಇದ್ದೀನಿ, ನಮ್ಮ ಡೆರಿವೇಷನಲ್ಲಿ ನಾನು ಮೈನಸ್ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ. ಆಗ ಕರೆಕ್ಟು ಸರ್, ಕೆಮಿಸ್ಟ್ರಿ ಫಿಸಿಕ್ಸ್ ಬನ್ನಿ. ಈ ಡೆಲ್ಟಾ ವಿ ಕೊಟ್ಟು Q - W ಹೆಂಗೆ ಬಂತು ಅರ್ಥ ಮಾಡ್ಕೊಳ್ಳಿ. ಅವ್ರು ಏನು ಹೇಳ್ತಾರೆ ಅಂತಂದರೆ ತುಂಬ ಸಿಂಪಲಾಗಿ ಹೇಳ್ತೀನಿ ನೋಡಿ. ಈಗ ಒಬ್ಬ ಸ್ಟೂಡೆಂಟ್ ಇರ್ತಾನೆ, ಸ್ಟೂಡೆಂಟ್ಗೆ ಅವನ ಹತ್ರ ಎಷ್ಟು ಅಮೌಂಟ್ ಇರ್ತದೆ ನನಗೆ ಗೊತ್ತಿಲ್ಲ. ಅದು ಈ ಪಾಕೆಟ್ ಅಂತ ಅಂದ್ಕೊಳ್ಳಿ, ಇನ್ನೊಂದು ಪಾಕೆಟ್ ಇರ್ತದೆ ಈ ಕಡೆ ಅಂದ್ಕೊಳ್ಳಿ. ಈ ಪಾಕೆಟ್ ಇರೋ ಅಮೌಂಟ್ ಇರ್ತದೆ, ನನಗೆ ಗೊತ್ತಿಲ್ಲ. ದಟ್ ಇಸ್ ಕಾಲ್ಡ್ ಇನಿಷಿಯಲ್ ಇಂಟರ್ನಲ್ ಎನರ್ಜಿ. ನನಗೆ ಗೊತ್ತಿಲ್ಲ, ಅದು ನಾನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಅವ್ರ ತಂದೆ Q ಅಷ್ಟು ಅಮೌಂಟನ್ನು ಕೊಡ್ತಾರೆ. Q ಅಂದ್ರೇನು, 100 ಕಿಲೋ ಜೌಲ್ ಅಥವಾ 100 ರೂಪೀಸ್ ಕೊಡ್ತಾನೆ. ಅವನು ಈ ಜಾಬ್ ಇಟ್ಕೊತಾನೆ. ಅರ್ಥ ಆಯ್ತು? ಈಗ ಅವನೊಂದು ಸಿಸ್ಟಮು. ಈಗ ಅವನ ತಿರೋದು ಬಿಟ್ಬಿಡಿ, ಈ ಜಾಬ್ ಬಿಟ್ಬಿಡಿ, ಈ ಜಾಬ್ ಮಾತ್ರ ನೋಡಿ. ಅವ್ರ ತಂದೆ ಎಷ್ಟು ಕೊಟ್ಟರು, 100 ರೂಪಾಯಿ ಕೊಟ್ಟರು, 100 ರೂಪಾಯಿ ಇಟ್ಕೊಳ್ತಾರೆ. ಈಗ ಅವನ ಎಷ್ಟು ಅಮೌಂಟ್ ಆಯಿತು, ನನಗೆ ಗೊತ್ತು ಎಷ್ಟು ಅಮೌಂಟ್ ಆಯಿತು ಅಂತ. ನಾನೇನು ಹೇಳ್ಬೋದು, ಅವ್ರ ತಂದೆ ಎಷ್ಟು ಕೊಟ್ಟರು, 100 ರೂಪಾಯಿ, 100 ರೂಪಾಯಿ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಅವನ ಹತ್ರ ಎಷ್ಟಿದೆ ಅಂತಂದು ಹೇಳೋಕ್ಕಾಗಲ್ಲ. ಯಾಕೆ, ಈ ಪಾಕೆಟ್ ಇರೋದು ನನಗೆ ಗೊತ್ತಿಲ್ಲ, ಈ ಪಾಕೆಟಲ್ಲಿ ಎಷ್ಟು ದುಡ್ಡಿತ್ತು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದೇನು, ಅವನ ತಂದೆ ಎಷ್ಟು ಕೊಟ್ಟರು ಅಷ್ಟು ಜಾಸ್ತಿ ಆಯಿತು ಅಂತ. ಓ ಸರ್ ಗೊತ್ತಾಯಿತು ಸರ್, Q = ಡೆಲ್ಟಾ U ಅಂತ ಬರೆದ್ರಿ. ಅದನ್ನೇ ನಾನು ಬರೆದಿರೋದಿಲ್ಲಿ, Q = ಡೆಲ್ಟಾ U ಅಂತ. ನಾನೇನು ಮಾಡ್ಬಿಟ್ಟೆ, ಅವರ ತಂದೆ ಎಷ್ಟು ಕೊಟ್ಟರು ಅಷ್ಟನ್ನು ಎಲ್ಲ ತೆಗೆದು ಖರ್ಚು ಮಾಡ್ಬಿಟ್ಟ. ಅಥವಾ ಬೇಕರಿಗೆ ಹೋಗ್ಬಿಟ್ಟು ಎಲ್ಲ ತಿಂದಾಕ್ಬಿಟ್ಟ. ತಿಂದ್ಬಿಟ್ನಲ್ಲ, ಅದು ವರ್ಕ್ ಅದು. ಆಗ ಅವ್ರ ತಂದೆ ಕೊಟ್ಟರು ದುಡ್ಡು ಪ್ಯಾಕೆಟ್ ಇರ್ತದ ಇಲ್ಲ, ಎಲ್ಲ ತಿಂದಾಕ್ಬಿಟ್ಟಿರ್ತಾನೆ ಬೇಕರಿನಲ್ಲಿ. ಗೊತ್ತಾಯ್ತಲ್ವಾ? ಆವಾಗ ಏನಾಗ್ತಾ ಇರ್ತದೆ, ಈ ಡೆಲ್ಟಾ ಯುನೇ 0 ಆಗಿಬಿಡ್ತದೆ. ಡೆಲ್ಟಾ ಯು ಅಂದರೆ ಏನು, ಎಷ್ಟು ಚೇಂಜ್ ಆಯಿತು ಅಂತ. ಅಂದ ಅರ್ಥ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ 100 ರೂಪಾಯಿ ಕೊಟ್ಟಾಗ ಅವ್ನು ಬೇಕರಿಗೆ ಹೋಗ್ಬಿಟ್ಟು 25 ರೂಪಾಯಿ ತಿನ್ಬಿಟ್ಟ ಅಂತ ಅಂದ್ಕೊಳ್ಳಿ. ಆಗ ಅವರು ತಂದೆ ಕೊಟ್ಟಂಥ ದುಡ್ಡು ಯಾವುದಕ್ಕೆ ಈಕ್ವಲ್ ಅಂತಂದರೆ, ಅವನು ಎಷ್ಟು ಖರ್ಚು ಮಾಡಿರ್ತಾನೆ ಮತ್ತು ಅವನ ಎಷ್ಟು ಜಾಸ್ತಿ ಆಯಿತು ಅದಕ್ಕೆ ಈಕ್ವಲ್ ಅಂತ ಹೇಳ್ತಾನೆ. ಅದಕ್ಕೆ ಅವ್ರೊಂದು ಫಾರ್ಮುಲಾ ಕೊಡ್ತಾರೆ. ಏನು ಅವ್ರ ಫಾರ್ಮುಲಾ ಕೊಡುವಂಥದ್ದು, ಇಲ್ಲೇ ಬರೀತೀನಿ ನೋಡಿ, ಇಲ್ಲಿ ಬರ್ಕೊಳ್ತೀನಿ ನೋಡಿ. DQ = DU + DW ಅಂತ ಹೇಳ್ತಾರೆ. ಅಂದರೆ ಅವರ ತಂದೆ ಕೊಟ್ಟಂಥ ದುಡ್ಡು ಅವನ ಎಷ್ಟು ಜಾಸ್ತಿ ಆಯಿತು, ಎಷ್ಟು ಖರ್ಚು ಮಾಡ್ದ ಅಷ್ಟಕ್ಕೆ ಈಕ್ವಲ್ ಅಂತ. ಹೌದಲ್ವಾ ಸರ್? ಎಸ್, ಕರೆಕ್ಟ್. ಅದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ, ದ ಕ್ವಾಂಟಿಟಿ ಆಫ್ ಹೀಟ್ ಸಪ್ಲೈಡ್ ಟು ದ ಸಿಸ್ಟಮ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಆ್ಯಂಡ್ ವರ್ಕ್ ಡನ್ ಬೈ ದ ಸಿಸ್ಟಮ್ ಅಂತ ಹೇಳ್ತಾನೆ. ಅವನು ಬೈ ದ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾನೆ.
ವರ್ಕ್ ಡನ್ ಬೈ ದ ಸಿಸ್ಟಮ್. ಈಗ ನನಗೆ ಡೆಲ್ಟಾ ಯು ಬೇಕು. ಡೆಲ್ಟಾ ಯು ಏನಾಯ್ತದೆ? ಹೌದು ಸರ್, ಡಿ ಕ್ಯೂ ಮೈನಸ್ ಡಿ ಡಬ್ಲ್ಯೂ ಆಗ್ತದೆ ಸರ್. ನಾನು ಅದನ್ನೇ ಈ ಡೆಲ್ಟಾ ಯು ಡಿ ಯುವನ್ನು ನಾನು ಡೆಲ್ಟಾ ಯು ಅಂತ ಬರ್ಕೊಂಡಿದ್ದೀನಿ. ಇದನ್ನು ನಾನು ಡಿ ಕ್ಯೂನ ಕ್ಯೂ ಅಂತ ಬರ್ಕೊಳ್ತೀನಿ. ಡಿ ಡಬ್ಲ್ಯೂನ ನಾನು ಡಬ್ಲ್ಯೂ ನಮ್ಮ ಕೆಮಿಸ್ಟ್ರಿ ತಕ್ಕನ ಬರೆದಿದ್ದೀನಿ. ಅದನ್ನೇ ಇಲ್ಲಿ ಬರೆದಿರೋದು. ಓ ಸರ್, ಅರ್ಥ ಆಯಿತು ಸರ್. ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಮೈನಸ್ ಡಬ್ಲ್ಯೂ. ಸರ್, ಅರ್ಥ ಆಯಿತು. ಇದು ಐಸೋಥರ್ಮಲ್ ಪ್ರೊಸೆಸ್ ತೆಗೆದುಕೊಳ್ಳಿ. ಡೆಲ್ಟಾ ಯು 0 ಅಲ್ವಾ? ಡೆಲ್ಟಾ ಯು 0 ಆದಾಗ ಕ್ಯೂ ಇಸ್ ಈಕ್ವಲ್ ಟು ಏನಾಯಿತು? ಡಬ್ಲ್ಯೂ ಆಯಿತು ಸರ್. ಕ್ಯೂ ಇಸ್ ಈಕ್ವಲ್ ಟು ಪ್ಲಸ್ ಡಬ್ಲ್ಯೂ ಅಲ್ವಾ? ಅದಕ್ಕೆ ಇವ್ರು ಬರೆದಿರೋದು. ಈ ಪ್ಲಸ್ ಹೆಂಗೆ ಬಂತು? ಇನ್ನೇನಿಲ್ಲ, ಇದು ವಿ ಐ ಅಲ್ವಾ? ಈಗ ಏನು ಮಾಡಿದ್ದಾನೆ? ಎಕ್ಸ್ಪ್ಯಾಂಡ್ ಮಾಡಿದ್ದಾನೆ. ಅದು V2. ಇಲ್ಲಿ ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು? ಅದು 5 ಲೀಟ್ರ್ ಇತ್ತು, ಸಾರಿ 10 ಲೀಟ್ರ್ ಇತ್ತು. ಇವಾಗ ಇದು 20 ಲೀಟ್ರ್ ಆಗಿದೆ ಅಂತ ಅಂದ್ಕೊಳ್ಳಿ. ಆಗ ಇಲ್ಲಿ ಅಪ್ಲೈ ಮಾಡಿ. ಲಾಗ್ ಬೇಸ್ 10, ಇದು V2 ಎಷ್ಟಿದೆ? 20, V1 ಎಷ್ಟಿದೆ? 10 ಇದೆ. ಆಗ ಏನಾಯಿತು? ಲಾಗ್ 2 ಆಯಿತು. ಲಾಗ್ 2 ವ್ಯಾಲ್ಯೂ, ಎಂಟೈರ್ ಲಾಗ್ 2 ವ್ಯಾಲ್ಯೂ ಏನಾಯಿತು? ಇದು ವ್ಯಾಲ್ಯೂ 0.3010 ಆಯಿತು. ಓ ಸರ್, ಇದು V2 ವ್ಯಾಲ್ಯೂ ಸರ್. V2 20 ಲೀಟ್ರ್ ಇದೆ, V1 10 ಇದೆ. ಆಗ ಲಾಗ್ 2 ಬಂತು. ಲಾಗ್ 2 ವ್ಯಾಲ್ಯೂ 0.3010 ಬಂತು. ಆಗ ನಿಮಗೆ ಪ್ಲಸ್ ಬಂದ್ಬಿಡ್ತು. ಬಟ್ ನೋಡಿ, ನಾವೇನು ಮಾಡಿದ್ವಿ? ಕಂಪ್ರೆಸ್ ಮಾಡಿದ್ದೀವಿ. ನೀವೇನು ಮಾಡ್ತಾಯಿದ್ದೀರಿ? ಎನರ್ಜಿಯನ್ನು ಸಪ್ಲೈ ಮಾಡಿಬಿಟ್ಟು ಇಲ್ಲಿಗೆ ಅದನ್ನು ನೀವು ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ದೀರಿ. ಎಕ್ಸ್ಪ್ಯಾಂಡ್ ಐಸೋಥರ್ಮಲ್ಲಿ ನೀವು. ಓಕೆ, ಆ್ಯಂಡ್ ರಿವರ್ಸಿಬಲಿ ನಾವೇನು ಮಾಡ್ತಾಯಿದ್ದೀವಿ? ನಾವು ಕಂಪ್ರೆಸ್ ಮಾಡ್ತಾಯಿದ್ದೀವಿ. ನಾವು ಕಂಪ್ರೆಸ್ ಮಾಡಿದಾಗ ನಮಗೆ ಇಲ್ಲಿ V2 ವ್ಯಾಲ್ಯೂ V1ಗಿಂತ ಕಡಿಮೆ ಆಗ್ಬಿಡ್ತಲ್ಲ, ಇಲ್ಲಿ ನೆಗೆಟಿವ್ ಬಂದ್ಬಿಡ್ತಲ್ಲ. ಈ ನೆಗೆಟಿವ್ನ ಕಾಂಪನ್ಸೇಟ್ ಮಾಡಲಿಕ್ಕೆ ನಾವು ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡ್ತಾ ಇದ್ವಿ. ಇದು ಮೈನಸ್ ಅಂತ ಹಾಕ್ಕೊಳ್ತಾ ಇದ್ವಿ. ಯಾಕೆ ಮೈನಸ್ ಹಾಕೊಂಡ್ರೆ ಹೆಂಗೆ ಬಂತು? ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ನಲ್ಲಿ ಇಲ್ಲಿ ಡೆಲ್ಟಾ ನಮ್ದು ಎಲ್ಲಿ ಬಂತು? ಕೆಮಿಸ್ಟ್ರಿ ಇಲ್ಲಿ ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ, ಡೆಲ್ಟಾ ಯು ಇಸ್ ಈಕ್ವಲ್ ಟು 0, ಕ್ಯೂ ಇಸ್ ಈಕ್ವಲ್ ಟು ಮೈನಸ್ ಡಬ್ಲ್ಯೂ ಬಂತಲ್ಲ. ಈ ಮೈನಸನ್ನು ಇಲ್ಲಿ ಬರೆಯೋದ್ರ ಬದಲು ನಾನು ಇಲ್ಲಿ ಬರ್ಕೊತಾ ಇದ್ದೀನಿ ಗೊತ್ತಾ? ಇಲ್ಲಿ ಬರೀತಾ ಇದ್ದೀನಿ ಅಷ್ಟೇ. ಈಗ ಅರ್ಥ ಆಯಿತು ಸರ್ ಅಲ್ವಾ? ಎಲ್ಲ ಇನ್ನೂ ಒಂದಿದೆಯಲ್ಲ, ಎಕ್ಸ್ಟೆನ್ಸಿವ್ ಆ್ಯಂಡ್ ಇಂಟೆನ್ಸಿವ್ ಪ್ರಾಪರ್ಟಿ. ಟೈಮ್ ಆಗೋಯ್ತು ನೋಡಿ. ಎಕ್ಸ್ಟೆನ್ಸಿವ್ ಆ್ಯಂಡ್ ಇಂಟೆನ್ಸಿವ್ ಪ್ರಾಪರ್ಟಿಗೆ ಹೋಗೋಣ. ತುಂಬ ಸುಲಭ ಅದು, ರಿಮೂವ್ ಮಾಡ್ಬಿಡ್ತೀವಿ ನೋಡಿ. ಇಲ್ಲಿಗೆ ಇವಾಗ ಒಂದು ಓಕೆ ಇಲ್ಲಿ ನೋಡಿ. ಈಗ ಈ ಥರ ತಗೊಂಡಿದ್ದೀನಿ. ಓಕೆ ಈಗ ಅರ್ಥ ಆಯ್ತಲ್ಲ? ಏನು ಅರ್ಥ ಆಯಿತು? ಒಂದು ಕ್ಯೂಬ್ ತಗೊಂಡಿದ್ದೀನಿ. ಕ್ಯೂಬಲ್ಲಿ ಫಾರ್ ಎಕ್ಸಾಂಪಲ್ ಏನು ತೊಗೊಂಡಿದ್ದೀನಿ ಅಂತಂದರೆ, ನಾನು ಇಲ್ಲಿ 1 ಮೋಲ್ ಆಫ್ ಏನು ತೊಗೊಂಡಿದ್ದೀನಿ? 1 ಮೋಲ್ ಆಫ್ O2 ಫಿಲಪ್ ಮಾಡಿದ್ದೀನಿ. ಇಲ್ಲಿ 1 ಮೋಲ್ ಆಫ್ O2 ಫಿಲಪ್ ಮಾಡಲಿಕ್ಕೆ ಇದರ ವಾಲ್ಯೂಮ್ ಇದೆಯಲ್ಲ, V ಎಷ್ಟಿದೆ? 22.4 ಲೀಟರ್ ಇದೆ. ಜಸ್ಟ್ ಕಾರ್ಡ್ ಮೋಲಾರ್ ವಾಲ್ಯೂಮ್. ಓ ಸರ್, ಗೊತ್ತಾಯಿತು. ಈಗ 1 ಮೋಲ್ ತಗೊಂಡು O2 ಅಂತಾರೆ. ಮಾಸ್ ಏನಾಯಿತು? ಏನಾಯಿತು ಸರ್? 32 ಗ್ರಾಮ್ ಇದೆ ಸರ್. 32 ಗ್ರಾಮ್ ಇದೆ. ಓಕೆ, 32 ಗ್ರಾಮ್ ಇದೆ. ಹಾಗಾದರೆ ನಾನು ಇದು ಎಂಟೈರ್ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ರೋಹನ್ ಏನಾಯಿತು? M/V ಅಲ್ವಾ ಸರ್? ಓ ಎಮ್ ಎಷ್ಟಿದೆ? 32 ಇದೆ. 32 ಡಿವೈಡೆಡ್ ಅದನ್ನು ಕೆ ಜಿ ಕನ್ವರ್ಟ್ ಮಾಡ್ತಾಯಿದ್ದೀನಿ. 10⁻³ ಇದೆ. ವಾಲ್ಯೂಮ್ ಏನಿದೆ? 22.4 ಲೀಟರ್ ಇದೆ. ಇದು ಡಿವೈಡ್ ಮಾಡೋಣ. ಇದು ಡಿವೈಡ್ ಮಾಡಿದ್ರೆ ಏನು ಬಂತು? 1.42 ಇಂಟು 10⁻³ ಬಂತಲ್ವಾ? ಓ ಗೊತ್ತಾ? ಡೆನ್ಸಿಟಿ ಗೊತ್ತಾಗ್ಬಿಡ್ತು. ಈಗ ಇದರದ್ದು ಡೆನ್ಸಿಟಿ ಗೊತ್ತಾಯ್ತಲ್ವಾ? ಈಗ ನಾನೇನು ಮಾಡ್ತಾಯಿದ್ದೀನಿ? ಇಲ್ಲಿಗೆ ಒಂದು ಥರ್ಮೋಮೀಟರ್ ಫಿಕ್ಸ್ ಮಾಡ್ತಾಯಿದ್ದೀನಿ. ಇದು ಟೆಂಪರೇಚರು T1. ಫಾರ್ ಎಕ್ಸಾಂಪಲ್ ಇದೊಂದು 25 ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲೂ ಒಂದು ಥರ್ಮೋಮೀಟರ್ ಫಿಕ್ಸ್ ಮಾಡ್ತಾಯಿದ್ದೀನಿ. ಈ ಕಡೆ ಅದು ಅಷ್ಟೇ ಇರ್ತದಲ್ವಾ? 25 ಡಿಗ್ರಿ ಸೆಂಟಿಗ್ರೇಡೇ ಇರ್ತದೆ ಟೆಂಪರೇಚರ್. ನೀವು ಎಲ್ಲಿ ಕಡೆ ಫಿಕ್ಸ್ ಮಾಡಿದ್ರೆ ಏನು? ಈಗ ನಾನು ಈ ಕ್ಯೂಬ್ ಇದೆಯಲ್ಲ, ಇದು ಡಿವೈಡ್ ಮಾಡಿಬಿಡ್ತಾ ಇದ್ದೀನಿ. ಈಕ್ವಲಾಗಿ ಡಿವೈಡ್ ಮಾಡಿಬಿಡ್ತಾ ಇದ್ದೀನಿ. ಹೀಗೆ ಈಗ ಅರ್ಥ ಆಗ್ತಾ ಇದೆ ನಿಮಗೆ? ಈಕ್ವಲಾಗಿ ಡಿವೈಡ್ ಮಾಡಿಬಿಡ್ತಾ ಇದ್ದೀನಿ. ಈಕ್ವಲಾಗಿ ಡಿವೈಡ್ ಮಾಡಿದಾಗ ಟೆಂಪ್ರೇಚರ್ ನೋಡಿ, ಇಲ್ಲಿ 25 ಇತ್ತಲ್ವಾ? ಈ ಕಡೆ ನೋಡಿ ಅಷ್ಟೇ ಇರ್ತದೆ, 25 ಡಿಗ್ರಿ ಇರ್ತದೆ. ಓ ಹಾಗಾದರೆ ಒಂದು ಟೆಂಪರೇಚರ್ ಏನೂ ಚೇಂಜ್ ಆಗಲಿಲ್ಲ ಅಂತ ಗೊತ್ತಾಯಿತು. ಏನು ಚೇಂಜ್ ಮಾಡಿದ್ರೆ? ಇದರ ಮಾಸ್ ಚೇಂಜ್ ಮಾಡಿದ್ರೆ
ಸೈಜ್ ಆಫ್ ದ ಮ್ಯಾಟ್ರ್ ಚೇಂಜ್ ಮಾಡಿದ್ರೆ ಟೆಂಪ್ರೇಚರ್ ಚೇಂಜ್ ಆಗಲಿಲ್ಲ. ಈಗ ಡೆನ್ಸಿಟಿ ಬರೋಣ. ಈಗ ಇದ್ರ ವಾಲ್ಯೂಮ್ ಏನಾಯ್ತದೆ, V/2 ಆಯ್ತದೆ. ಮಾಸ್ ಏನಾಯ್ತದೆ, M/2 ಆಗ್ತದೆ. ಓ ವಾಲ್ಯೂಮ್ ಏನಾಯ್ತು ಇವಾಗ, ಇದು ಡೆನ್ಸಿಟಿ ಸಾಲ್ವ್ ಮಾಡಬೇಕು ಅಂದರೆ ರೋ ಇಸ್ ಈಕ್ವಲ್ ಟು ಎಮ್ ಎಷ್ಟಿದೆ, 32 ಏನಾಯ್ತದೆ 16 ಆಯ್ತದೆ. ವಾಲ್ಯೂಮ್ ಎಷ್ಟಾಯ್ತದೆ 11.2 ಆಯ್ತದೆ. ಇದನ್ನು ಕೆ ಜಿ ಕನ್ವರ್ಟ್ ಮಾಡ್ಕೊಳ್ಳಿ, ಡಿವೈಡ್ ಮಾಡಿದಾಗ ನಿಮಗೆ ವ್ಯಾಲ್ಯೂ ಇದಿಷ್ಟು ಬರ್ತದೆ, 1.42 × 10⁻³ ಅಂತಲೇ ಬರ್ತದಲ್ವಾ. ಇದ್ರ ಚೇಂಜ್ ಆಯಿತಾ? ಓ ಇಲ್ಲ ಸರ್, ಡೆನ್ಸಿಟಿ ಏನು ಚೇಂಜ್ ಆಗಲಿಲ್ಲ, ಟೆಂಪ್ರೇಚರ್ ಚೇಂಜ್ ಆಗಲಿಲ್ಲ. ಅದನ್ನೇ ನಾವು ಇಂಟೆನ್ಸಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ವಾಟ್ ಇಸ್ ಇಂಟೆನ್ಸಿವ್ ಪ್ರಾಪರ್ಟಿ? ಎ ಪ್ರಾಪರ್ಟಿ ವಿಚ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಮ್ಯಾಟರ್ ಆರ್ ಕ್ವಾಂಟಿಟಿ ಆಫ್ ದ ಮ್ಯಾಟರ್ ಪ್ರೆಸೆಂಟ್ ಇನ್ ಎ ಸಿಸ್ಟಮ್ ಇಸ್ ಕಾಲ್ಡ್ ಇಂಟೆನ್ಸಿವ್ ಪ್ರಾಪರ್ಟಿ. ಎಕ್ಸಾಂಪಲ್ ಟೆಂಪ್ರೇಚರ್ ಮತ್ತು ಡೆನ್ಸಿಟಿ. ಈಗ ವಾಲ್ಯೂಮ್ ನೋಡಿ ಕಡಿಮೆ ಆಗೋಯ್ತು, ಮಾಸ್ ನೋಡಿ ಕಡಿಮೆ ಆಯಿತು. ಡಿಪೆಂಡ್ಸ್ ಆನ್ ಸೈಜ್ ಆಫ್ ದ ಮ್ಯಾಟರ್. That is a property which depends on the size of the matter or quantity of the matter present in a system is called extensive property. Oh sir, ಅರ್ಥ ಆಗೋಯ್ತು ಬಿಡಿ ಸರ್. A property which depends on the size of the matter or quantity of the matter present in a system is called extensive property. A property which does not depends on the size of the matter or quantity of the matter present in a system is called intensive property. Temperature and density is called intensive property. Volume ಮತ್ತು ಮಾಸ್ ಅನ್ನೋದು extensive property. ಓ ಸರ್, ಇಷ್ಟು ಅರ್ಥ ಆಯಿತು ಸರ್. ಈಗ ಇಷ್ಟು ಕ್ಲಾಸಸ್ಸನ್ನು ನಾನು ಕಂಪ್ಲೀಟ್ ಮಾಡಿದ್ದೇನಲ್ವಾ. ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಇಷ್ಟ ಆಗಿದೆ ಅಲ್ವಾ, ಲೈಕ್ ಮಾಡಿ. ಲೈಕ್ ಮಾಡಾದ್ಮೇಲೆ ಏನು ಮಾಡ್ಬೇಕು ನೀವು, ನಿಮ್ಗೆ ಇಷ್ಟ ಆಯಿತು, ನಿಮ್ಮ ಫ್ರೆಂಡ್ಸ್ಗೆ ಯಾರೋ ಕೇಳ್ತೇನೆ ಡೌಟನ್ನು ಹೇಳ್ಕೊಡ್ಬೇಕು, ಶೇರ್ ಮಾಡು. ಅಂದರೆ ನಿನಗೆ ಸಬ್ಸ್ಕ್ರೈಬ್ ಆದೆ, ಲೈಕ್ ಮಾಡಿದೆ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದೆ, ಅಷ್ಟಾದಮೇಲೆ ಬೆಲ್ ಬಟನ್ ಒತ್ತಬೇಕು. ಬೆಲ್ ಬಟನ್ ಒತ್ತಿದ್ರೆ ನಾಳೆ ನಿಮಗೆ ಮತ್ತೆ ನಿಮಗೆ ಮೆಸೇಜ್ ಬರ್ತದೆ, ಸಿಗ್ನಲ್ ಬರ್ತದೆ, ನೀವು ಅದನ್ನು ಕೇಳ್ಬೋದು. ಓಕೆ, ಚೆನ್ನಾಗಿ ಓದಿ. ನಮ್ಮ ಏಮ್ ಏನಂತಂದರೆ ಮೈ PU ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ ಮುಖಾಂತರ ಮೈಸೂರು ಡಿಸ್ಟಿಕ್ PU ಲೆಕ್ಚರರ್ ಕೆಮಿಸ್ಟ್ರಿ ಲೆಕ್ಚರರ್ ಫೋರಮಿಂದ ಇಡೀ ಕರ್ನಾಟಕದ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಕೆಮಿಸ್ಟ್ರಿ ಅರ್ಥ ಆಗೋ ರೀತಿಯಲ್ಲಿ ನಾವು ಕಲಿಸ್ಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಾವು ಯಾವಾಗಲೂ ಸ್ಟೂಡೆಂಟ್ಸ್ ಆದಂಥ ನಿಮ್ಮ ಜೊತೆ ನಾವಿರ್ತೀವಿ, ನೀವು ನಮ್ಮ ಜೊತೆ ಇರ್ತೀರಲ್ವ. ಥ್ಯಾಂಕ್ ಯು.